ಹೆಲೋ ಆ್ಯಂಡ್ ವೆಲ್ಕಮ್ ಟು ಪ್ರೈಸ್ ಆಕ್ಷನ್ ಟ್ರೇಡಿಂಗ್ ಕೋರ್ಸ್. ನಾನು ಪ್ರೈಸ್ ಆಕ್ಷನ್ ಕೋರ್ಸ್ನ ಈ ವಿಡಿಯೋದಲ್ಲಿ ಕ್ಯಾಂಡಲಿಸ್ಟಿಕ್ ಪ್ಯಾಟರ್ನ್ಗಳ ಬಗ್ಗೆ ತಿಳ್ಕೊಳ್ಳೋಣ. ನಮ್ಮ ಹಿಂದಿನ ಪ್ರೈಸ್ ಆಕ್ಷನ್ ಕೋರ್ಸ್ನ ವಿಡಿಯೋಗಳಲ್ಲಿ ಪ್ರೈಸ್ ಆಕ್ಷನ್ನ ಬೇಸಿಕ್ಸನ್ನು ತಿಳ್ಕೊಂಡಿದ್ವಿ. ಪ್ರೈಸ್ ಆಕ್ಷನ್ ಅಂದರೆ ಏನು, ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಅಂದ್ರೆ ಏನು, ಟ್ರೆಂಡ್ ಅಂದರೆ ಏನು, ಬ್ರೇಕ್ಔಟ್ ಬ್ರೇಕ್ಡೌನ್ ಅಂದರೆ ಏನು ಅನ್ನೋದರ ಬಗ್ಗೆ ತಿಳ್ಕೊಂಡಿದ್ವಿ. ಮುಂದಿನ ವಿಡಿಯೋಗಳಲ್ಲಿ ಪ್ರೈಸ್ ಪ್ಯಾಟರ್ನ್ಗಳ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದಾಗಿ ನಾವು ಕ್ಯಾಂಡಲಿಸ್ಟಿಕ್ ಪ್ಯಾಟರ್ನ್ಗಳ ಬಗ್ಗೆ ತಿಳ್ಕೊಳ್ಳೋಣ. ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಬೆಸ್ಟ್ ರಿವರ್ಸಲ್ ಪ್ಯಾಟರ್ನ್ಗಳ ಬಗ್ಗೆ ತಿಳ್ಕೊಳ್ಳೋಣ. ಪ್ರೈಸ್ ಆಕ್ಷನ್ ಕೋರ್ಸ್ನ ಈ ಹಿಂದಿನ ವಿಡಿಯೋಗಳನ್ನು ನೀವು ನೋಡಿಲ್ಲ ಅಂತ ಹೇಳಿದರೆ ನಮ್ಮ ಚಾನಲ್ನ ಪ್ಲೇ ಲಿಸ್ಟ್ ಪ್ರೈಸ್ ಆಕ್ಷನ್ ಟ್ರೇಡಿಂಗ್ ಕೋರ್ಸ್ ಏನೋ ಅಂತ ಒಂದು ಪ್ಲೇ ಲಿಸ್ಟ್ ಇದೆ. ಆ ಪ್ಲೇ ಲಿಸ್ಟಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ. ಈ ವಿಡಿಯೋ ಸೀರೀಸಲ್ಲಿ ಅಪ್ಲೋಡ್ ಮಾಡಿದಂಥ ಎಲ್ಲ ವಿಡಿಯೋಗಳು ನಿಮಗೆ ಅಲ್ಲಿ ಸಿಗುತ್ತೆ. ಈ ವಿಡಿಯೋದಲ್ಲಿ ನಾವು 2 ಕ್ಯಾಂಡಲಿಸ್ಟಿಕ್ ಪ್ಯಾಟರ್ನ್ಗಳ ಬಗ್ಗೆ ತಿಳ್ಕೊಳ್ಳೋಣ. ಇದು ರಿವರ್ಸಲ್ ಪ್ಯಾಟರ್ನ್ ಆಗಿರುತ್ತೆ, ಒಂದು ಹ್ಯಾಮರ್ ಹಾಗೆ ಇನ್ವರ್ಟೆಡ್ ಹ್ಯಾಮರ್. ಏನಪ್ಪ ರಿವರ್ಸಲ್ ಪ್ಯಾಟರ್ನ್ ಅಂತ ಹೇಳಿದ್ರೆ, ಈ ಪ್ಯಾಟರ್ನ್ ಕ್ರಿಯೇಟ್ ಆದಾಗ ಪ್ರೀವಿಯಸ್ ಟ್ರೆಂಡ್ ಏನಿದೆ ಅದು ರಿವರ್ಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಡೌನ್ ಟ್ರೆಂಡಲ್ಲಿ ಈ ಪ್ಯಾಟರ್ನ್ ಕ್ರಿಯೇಟ್ ಆಯಿತು ಅಂತೇಳಿದರೆ, ಡೌನ್ ಟ್ರೆಂಡಲ್ಲಿ ಇದ್ದಂಥ ಟ್ರೆಂಡ್ ರಿವರ್ಸ್ ಆಗಿ ಟ್ರೆಂಡ್ ಅಪ್ ಟ್ರೆಂಡ್ಗೆ ಹೋಗುತ್ತೆ. ಸೊ ಅದನ್ನು ನಾವು ರಿವರ್ಸಲ್ ಪ್ಯಾಟರ್ನ್ ಅಂತ ಕರಿತೀವಿ. ಸೊ ಈ ವಿಡಿಯೋದಲ್ಲಿ ರಿವರ್ಸಲ್ ಪ್ಯಾಟರ್ನ್ಗಳ ಬಗ್ಗೆ ತಿಳ್ಕೊಳ್ಳೋಣ. ಸೊ ಮೊದಲನೇ ಪ್ಯಾಟರ್ನ್ ಹ್ಯಾಮರ್ ಪ್ಯಾಟರ್ನ್. ಸೊ ಇದೊಂದು ಮೋಸ್ಟ್ ಪವರ್ಫುಲ್ ಪ್ಯಾಟರ್ನ್ ಅಂತ ಹೇಳ್ಬೋದು. ಕ್ಯಾಂಡಲಿಸ್ಟಿಕ್ಕಲ್ಲಿ ಇರುವಂಥ ಒಂದು ಮೋಸ್ಟ್ ಪವರ್ಫುಲ್ ಪ್ಯಾಟರ್ನ್, ಹಾಗೆ ಬೆಟರ್ ಟ್ರೇಡಿಂಗ್ ಅಪಾರ್ಚುನಿಟಿಯನ್ನು ಕೊಡುವಂಥ ಪ್ಯಾಟರ್ನ್ ಅಂತ ಹೇಳ್ಬೋದು. ಏನಪ್ಪ ಹ್ಯಾಮರ್ ಪ್ಯಾಟರ್ನ್ ಅಂತ ಹೇಳಿದ್ರೆ, ಸೊ ಹ್ಯಾಮರ್ ಪ್ಯಾಟರ್ನ್ ಯಾವ ರೀತಿ ಕ್ರಿಯೇಟ್ ಆಗುತ್ತೆ ಅನ್ನೋದನ್ನು ನಾವು ನೋಡಿದರೆ, ನಾನು ಈ ಮೊದಲು ಈ ಕೋರ್ಸಲ್ಲಿ ಚಾರ್ಟ್ನ ಬೇಸಿಕ್ಸನ್ನು ಎಕ್ಸ್ಪ್ಲೈನ್ ಮಾಡುವಾಗ ಕ್ಯಾಂಡಲ್ನ ಬೇಸಿಕ್ಸನ್ನು ಕೂಡ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಯಾವ ರೀತಿ ಒಂದು ಕ್ಯಾಂಡಲ್ ಫಾರ್ಮ್ ಆಗುತ್ತೆ ಅಂತ. ಸೊ ಆ ವಿಡಿಯೋವನ್ನು ನೀವು ನೋಡ್ಕೊಳ್ಳಿ, ನಿಮಗೆ ಈ ಕ್ಯಾಂಡಲ್ನ ಬೇಸಿಕ್ಸ್ ಅರ್ಥ ಆಗುತ್ತೆ. ಮೊದಲನೇದಾಗಿ ಈ ಹ್ಯಾಮರ್ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ ಅನ್ನೋದನ್ನು ನಾವು ನೋಡಿದರೆ, ಇದೊಂದು ಬುಲ್ಲಿಶ್ ರಿವರ್ಸಲ್ ಪ್ಯಾಟರ್ನ್. ಈ ಹ್ಯಾಮರ್ ಪ್ಯಾಟರ್ನ್ ಏನಿದೆ ಇದೊಂದು ಬುಲ್ಲಿಶ್ ರಿವರ್ಸಲ್ ಪ್ಯಾಟರ್ನ್ ಅಂತ ಹೇಳಿದರೆ, ಈ ಪ್ಯಾಟರ್ನ್ ಕ್ರಿಯೇಟ್ ಆದ ನಂತರ ಪ್ರೈಸ್ ಒಂದು ಅಪ್ ಮೂವ್ನ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಪ್ರೀವಿಯಸ್ ಟ್ರೆಂಡ್ ಡೌನ್ ಇರುತ್ತೆ. ಈ ಪ್ಯಾಟರ್ನ್ ಕ್ರಿಯೇಟ್ ಆದ ನಂತರ ಪ್ರೈಸ್ ಒಂದು ಅಪ್ ಮೂವ್ನ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಅದನ್ನು ನಾವು ಬುಲ್ಲಿಶ್ ರಿವರ್ಸಲ್ ಪ್ಯಾಟರ್ನ್ ಅಂತ ಹೇಳ್ಬೋದು. ಹಾಗಾದರೆ ಈ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ? ಸೊ ಮೊದಲನೇದಾಗಿ ಒಂದು ಸ್ಮಾಲ್ ರಿಯಲ್ ಬಾಡಿ ಇರುತ್ತೆ ಈ ಪ್ಯಾಟರ್ನಲ್ಲಿ. ಇದೊಂದು ಸಿಂಗಲ್ ಕ್ಯಾಂಡಲ್ ಪ್ಯಾಟರ್ನ್. ಇಲ್ಲಿ ಕೇವಲ ಒಂದು ಕ್ಯಾಂಡಲ್ ಅನ್ನು ನಾವು ಕನ್ಸಿಡರ್ ಮಾಡಿಕೊಂಡು ಪ್ರೈಸನ್ನು ಅನಲೈಸ್ ಮಾಡುವಂಥದ್ದು, ಈ ಪ್ಯಾಟರ್ನನ್ನು ನೋಟಿಸ್ ಮಾಡುವಂಥದ್ದು. ಬಟ್ ನೀವು ಟ್ರೇಡನ್ನು ತಗೊಳ್ಳುವಾಗ ಕೇವಲ ಈ ಸಿಂಗಲ್ ಪ್ಯಾಟರ್ನ್ ಬೇಸಲ್ಲಿ ಟ್ರೇಡನ್ನು ತಗೊಳ್ಳಿಕ್ಕೆ ಆಗೋದಿಲ್ಲ. ಒಂದಷ್ಟು ಬೇರೆ ಪ್ರೈಸ್ ಆ್ಯಕ್ಷನನ್ನು ಕೂಡ ನಾವು ಅನಲೈಸ್ ಮಾಡಬೇಕಾಗತ್ತೆ. ಅದು ನೆಕ್ಸ್ಟ್ ನಾನು ಹೇಳ್ತೀನಿ ಯಾವ ರೀತಿ ಅಂತ. ಸೊ ಈ ಕ್ಯಾಂಡಲ್ ಪ್ರಾಪರ್ಟೀಸ್ ಏನು ಅಂತ ನಾವು ನೋಡಿದರೆ, ಒಂದು ಸ್ಮಾಲ್ ರಿಯಲ್ ಬಾಡಿ ಇರುತ್ತೆ. ಈ ಕ್ಯಾಂಡಲಲ್ಲಿ ಒಂದು ಸ್ಮಾಲ್ ರಿಯಲ್ ಬಾಡಿ ಇರುತ್ತೆ. ಯಾವುದು ರಿಯಲ್ ಬಾಡಿ? ರಿಯಲ್ ಬಾಡಿ ಇರುವಂಥದ್ದು ಓಪನ್ ಮತ್ತು ಕ್ಲೋಸ್ನ ಮಧ್ಯೆ ಇರುವಂಥದ್ದನ್ನು ನಾವು ರಿಯಲ್ ಬಾಡಿ ಅಂತ ಹೇಳ್ತೀವಿ. ಓಪನ್ ಇದಾಗಿರ್ಬೋದು, ಅಥವಾ ಇಲ್ಲಿ ಡೌನ್ ಸೈಡಲ್ಲಿ ಇರುವಂಥದ್ದು ಓಪನ್ ಆಗಿರ್ಬೋದು, ಅಥವಾ ಓಪನ್ ಇದಾಗಿದ್ರೆ ಕ್ಲೋಸ್ ಇದಾಗಿರುತ್ತೆ, ಅಥವಾ ಓಪನ್ ಇದಾಗಿದ್ರೆ ಕ್ಲೋಸ್ ಇಲ್ಲಿ ಡೌನ್ ಸೈಡಲ್ಲಿ ಇರುತ್ತೆ. ಸೊ ಒಂದು ಸ್ಮಾಲ್ ರಿಯಲ್ ಬಾಡಿ. ಸೊ ಓಪನ್ ಮತ್ತು ಕ್ಲೋಸ್ನ ಮಧ್ಯೆ ಇರುವಂಥದ್ದನ್ನು ನಾವು ರಿಯಲ್ ಬಾಡಿ ಅಂತ ಹೇಳ್ತೀವಿ. ಸೊ ಇಲ್ಲಿ ಒಂದು ಸ್ಮಾಲ್ ರಿಯಲ್ ಬಾಡಿ ಇರುತ್ತೆ. ನೆಕ್ಸ್ಟ್, ರಿಯಲ್ ಬಾಡಿ ಈಸ್ ಎಟ್ ದಿ ಟಾಪ್ ಎಂಡ್ ಆಫ್ ದಿ ಡೇಸ್ ರೇಂಜ್ ಅಂತ ಹೇಳಿದ್ರೆ, ಕ್ಯಾಂಡಲ್ನ ಟಾಪಲ್ಲಿ ಈ ರಿಯಲ್ ಬಾಡಿ ಇರುತ್ತೆ. ಒಂದು ಕ್ಯಾಂಡಲನ್ನು ತಗೊಂಡ್ರೆ ಕ್ಯಾಂಡಲ್ನ ಟಾಪಲ್ಲಿ ಈ ರಿಯಲ್ ಬಾಡಿ ಇರುತ್ತೆ ಅಂತ ಹೇಳ್ಬೋದು, ಅಥವಾ ಡೇ ರೇಂಜ್ನ ಎಂಡಲ್ಲಿ ಟಾಪಲ್ಲಿ ಈ ರಿಯಲ್ ಬಾಡಿ ಇರುತ್ತೆ. ವೆರಿ ಸ್ಮಾಲ್ ಆರ್ ನೋ ಅಪ್ಪರ್ ಶಾಡೋ. ಸೊ ಈ ಕ್ಯಾಂಡಲ್ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ, ವೆರಿ ಸ್ಮಾಲ್ ಆರ್ ನೋ ಅಪ್ಪರ್ ಶಾಡೋ. ರಿಯಲ್ ಬಾಡಿಗಿಂತ ಮೇಲೆ ಇರುವಂಥದ್ದು ನಾವು ಅಪ್ಪರ್ ಶಾಡೋ ಅಂತ ಕರಿತೀವಿ. ಈ ಹ್ಯಾಮರ್ ಪ್ಯಾಟರ್ನಲ್ಲಿ ವೆರಿ ಸ್ಮಾಲ್ ಅಪ್ಪರ್ ಶಾಡೋ ಇರುತ್ತೆ, ಅಥವಾ ವಿಕ್ ಇರುತ್ತೆ, ಅಪ್ ಸೈಡಲ್ಲಿ ವಿಕ್ ಇರುತ್ತೆ, ಅಥವಾ ವಿಕ್ ಇರದೇ ಇರ್ಬೋದು. ಸ್ಮಾಲ್ ವಿಕ್ ಇರುತ್ತೆ, ವಿಕ್ ಇದ್ರೂ ಸ್ಮಾಲ್ ವಿಕ್ ಇರುತ್ತೆ, ವಿಕ್ ಇರದೇ ಇರಬಹುದು. ಸೊ ನೆಕ್ಸ್ಟ್ ಪ್ರಾಪರ್ಟಿ ಏನು ಅಂತ ನಾವು ನೋಡಿದ್ರೆ, ದ ಲಾಂಗ್ ಲೋವರ್ ಶಾಡೋ ಶುಡ್ ಬಿ ಅಟ್ ಲೀಸ್ಟ್ ಟ್ವೈಸ್ ದಿ ಹೈಟ್ ಆಫ್ ದಿ ರಿಯಲ್ ಬಾಡಿ ಅಂತ ಹೇಳಿದರೆ, ಲೋವರ್ ಶಾಡೋ ಏನಿರುತ್ತೆ, ಲೋವರ್ ಸೈಡಲ್ಲಿ ಏನು ವಿಕ್ ಕ್ರಿಯೇಟ್ ಆಗಿರುತ್ತೆ, ಅದು ಅಟ್ಲೀಸ್ಟ್ ಈ ಬಾಡಿಯ ಡಬಲಲ್ಲಿ ಇರಬೇಕು, ಟ್ವೈಸ್ ಇರಬೇಕು. ಸೊ ಇದು ಈ ಬಾಡಿಯ ರೇಂಜ್ 5 ರೂಪೀಸ್ ಇದ್ದರೆ, ಈ ವಿಕ್ ಏನಿರುತ್ತೆ ಇದು ಅಟ್ಲೀಸ್ಟ್ 10 ರೂಪೀಸಲ್ಲಿ ಇರಬೇಕು. ಈ ಬಾಡಿಯ ಡಬಲಲ್ಲಿ ಈ ವಿಕ್ ಇರಬೇಕು. ಸೊ ಹಾಗಿದ್ರೆ ಮಾತ್ರ ಅದನ್ನು ಒಂದು ಪ್ರಾಪರ್ ಹ್ಯಾಮರ್ ಕ್ಯಾಂಡಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಈ ರಿಯಲ್ ಬಾಡಿಯ ರೇಂಜ್ 5 ರೂಪೀಸ್ ಇತ್ತು, ಡೌನ್ ಸೈಡಲ್ಲಿ ವಿಕ್ 5 ರೂಪೀಸ್ ಇತ್ತು ಅಂತೇಳಿ ಅದನ್ನು ನಾವು ಪ್ರಾಪರ್ ಆದ ಹ್ಯಾಮರ್ ಕ್ಯಾಂಡಲ್ ಅಂತ ಕನ್ಸಿಡರ್ ಮಾಡೋದಿಲ್ಲ. ಅಟ್ಲೀಸ್ಟ್ ಟ್ವೈಸ್ ಇರಬೇಕಾಗತ್ತೆ, ಆಗ ಮಾತ್ರ ನಾವು ಅದನ್ನು ಒಂದು ಹ್ಯಾಮರ್ ಕ್ಯಾಂಡಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ದ ಕಲರ್ ಆಫ್ ದಿ ರಿಯಲ್ ಬಾಡಿ ಈಸ್ ನಾಟ್ ಇಂಪಾರ್ಟೆಂಟ್. ಸೊ ಅಂತ ಹೇಳಿದ್ರೆ, ಇದು ಗ್ರೀನಲ್ಲಿ ಇರ್ಬೋದು, ರೆಡ್ಡಲ್ಲಿ ಇರ್ಬೋದು, ಇದೊಂದು ನೆಗೆಟಿವ್ ಡೇ ಆಗಿರ್ಬೋದು ಅಂತ ಹೇಳಿದ್ರೆ, ಓಪನ್ ಹೈಯಲ್ಲಾಗಿ ಕ್ಲೋಸ್ ಕೆಳಗಾಗಿರ್ಬೋದು, ಅಥವಾ ಓಪನ್ ಕೆಳಗಾಗಿ ಕ್ಲೋಸ್ ಮೇಲಾಗಿರ್ಬೋದು. ಸೊ ಅದು ನಮಗೆ ಮ್ಯಾಟರ್ ಆಗೋದಿಲ್ಲ. ಮ್ಯಾಟರ್ ಆಗುವಂಥದ್ದು ಕೇವಲ ಸ್ಮಾಲ್ ರಿಯಲ್ ಬಾಡಿ ಇರುತ್ತೆ, ಆ ರಿಯಲ್ ಬಾಡಿಯ ಡಬಲಲ್ಲಿ ಲೋವರ್ ಸೈಡ್ ಶಾಡೋ ಇರುತ್ತೆ, ಅಥವಾ ವಿಕ್ ಇರುತ್ತೆ, ಸ್ಮಾಲ್ ಅಪ್ಪರ್ ಶಾಡೋ ಇರುತ್ತೆ, ಅಥವಾ ಇರದೇ ಇರ್ಬೋದು. ಸೊ ಇದು ಮೇನ್ ಮ್ಯಾಟರ್ ಆಗುವಂಥದ್ದು. ನೆಕ್ಸ್ಟ್, ಈ ಪ್ಯಾಟರ್ನ್ ಕ್ರಿಯೇಟ್ ಆಗುವಂಥದ್ದು ಒಂದು ಡೌನ್ ಟ್ರೆಂಡಲ್ಲಿ. ಸೊ ಮಾರ್ಕೆಟ್ ಒಂದು ಡೌನ್ ಟ್ರೆಂಡನ್ನು ಮಾಡ್ತಾಯಿತ್ತು, ಡೌನ್ ಮೂವನ್ನು ಮಾಡ್ತಾಯಿತ್ತು, ಆಗ ಈ ಪ್ಯಾಟರ್ನ್ ಕ್ರಿಯೇಟ್ ಆಗುತ್ತೆ. ಅದನ್ನು ನಾವು ಹ್ಯಾಮರ್ ಪ್ಯಾಟರ್ನ್ ಅಂತ ಕರಿತೀವಿ. ಮಾರ್ಕೆಟ್ ಒಂದು ಕನ್ಸಾಲಿಡೇಷನ್ ಮಾಡ್ತಾಯಿತ್ತು, ಆಗ ಈ ರೀತಿ ಒಂದು ಪ್ಯಾಟರ್ನ್ ಕ್ರಿಯೇಟ್ ಆಯಿತು ಅಂತೇಳಿ ಅದನ್ನು ನಾವು ಒಂದು ಪ್ರಾಪರ್ ಹ್ಯಾಮರ್ ಪ್ಯಾಟರ್ನ್ ಅಂತ ಕನ್ಸಿಡರ್ ಮಾಡೋದಿಲ್ಲ. ಈ ಕ್ಯಾಂಡಲ್
ಕ್ರಿಯೇಟ್ ಆಗಲಿಕ್ಕಿಂತ ಮುಂಚೆ ಒಂದು ಪ್ರೀವಿಯಸ್ ಟ್ರೆಂಡ್ ಇರಬೇಕಾಗತ್ತೆ, ಆ ಟ್ರೆಂಡ್ ಒಂದು ಡೌನ್ ಟ್ರೆಂಡ್ ಇರಬೇಕಾಗತ್ತೆ. ಈ ರೀತಿ ಇದ್ದಾಗ ನಾವು ಅದನ್ನೊಂದು ಹ್ಯಾಮರ್ ಕ್ಯಾಂಡಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಈ ರೀತಿ ಪ್ಯಾಟರ್ನ್ ಕ್ರಿಯೇಟ್ ಆದಾಗ ನೆಕ್ಸ್ಟ್ ಪ್ರೈಸ್ ಒಂದು ರಿವರ್ಸಲ್ ಮಾಡುವಂಥ ಸಾಧ್ಯತೆ ಹೆಚ್ಚಿದೆ ಅಥವಾ ರಿವರ್ಸಲ್ ಪ್ರೊಬಾಬಿಲಿಟಿ ಹೆಚ್ಚಿದೆ. ಡೌನ್ ಟ್ರೆಂಡ್ ಇಲ್ಲಿ ಸ್ಟಾಪ್ ಆಯಿತು ಅಂತ ನಾವು ಹೇಳ್ತೀವಿ. ಯಾಕೆ ಡೌನ್ ಟ್ರೆಂಡ್ ಇಲ್ಲಿ ಸ್ಟಾಪ್ ಆಯಿತು ಅಂತ ಹೇಳ್ತೀವಿ ಅಂತ ನೋಡೋದಾದ್ರೆ, ಲಾಜಿಕನ್ನು ನಾವು ನೋಡೋದಾದ್ರೆ, ಪ್ರೈಸ್ ಒಂದು ಡೌನ್ ಮೂವನ್ನ ಶಾರ್ಪ್ ಡೌನ್ ಮೂವನ್ನ ಮಾಡ್ತಾ ಇತ್ತು ಅಂತ ಇಟ್ಕೊಳ್ಳಿ. ನೆಕ್ಸ್ಟ್ ಒಂದು ಹ್ಯಾಮರ್ ಕ್ಯಾಂಡಲ್ ಕ್ರಿಯೇಟ್ ಆಗುತ್ತೆ. ಈ ರೀತಿ ಹ್ಯಾಮರ್ ಕ್ಯಾಂಡಲ್ ಕ್ರಿಯೇಟ್ ಆಗುತ್ತೆ. ಈ ಹ್ಯಾಮರ್ ಕ್ಯಾಂಡಲ್ನ ಸೈಕಾಲಜಿ ಏನನ್ನ ಸಜೆಸ್ಟ್ ಮಾಡುತ್ತೆ, ಪ್ರೈಸ್ ಡೌನ್ ಬರ್ತಾ ಇತ್ತು, ಆ ದಿನವೂ ಕೂಡ ಪ್ರೈಸ್ ಒಂದು ಶಾರ್ಪ್ ಡೌನ್ ಮೂವನ್ನ ಕೊಡುತ್ತೆ. ಶಾರ್ಪ್ ಡೌನ್ ಮೂವನ್ನ ಕೊಟ್ಕೊಂಡು ಇಂಟರ್ಡೇ ಬೇಸಿಸಲ್ಲಿ ನಾವು ನೋಡಿದ್ರೆ, ಫಾರ್ ಎಕ್ಸಾಂಪಲ್ ಡೈಲಿ ಚಾರ್ಟಲ್ಲಿ ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಇಂಟರ್ಡೇ ಬೇಸಿಸಲ್ಲಿ ಇಲ್ಲಿ ಒಂದು ವೀಕ್ ಕ್ರಿಯೇಟ್ ಆಗಿತ್ತು ಅಂತೇಳಿ ಇಂಟರ್ಡೇ ಬೇಸಿಸಲ್ಲಿ ಪ್ರೈಸ್ ಒಂದು ಡೌನ್ ಮೂವನ್ನ ಕೊಡ್ತಾ ಇತ್ತು. ಪ್ರೈಸ್ ಒಂದು ಡೌನ್ ಮೂವನ್ನ ಕೊಡುತ್ತೆ. ಆ ದಿನವೂ ಕೂಡ ಪ್ರೀವಿಯಸ್ ಟ್ರೆಂಡ್ ಡೌನ್ ಇತ್ತು, ಆ ದಿನವೂ ಮಾರ್ಕೆಟ್ ಓಪನ್ ಆಗಿ ಪ್ರೈಸ್ ಒಂದು ಡೌನ್ ಮೂವನ್ನ ಕೊಡುತ್ತೆ. ಡೌನ್ ಮೂವನ್ನ ಕೊಟ್ಕೊಂಡು ಅಟ್ ದಿ ಎಂಡ್ ಆಫ್ ದಿ ಡೇ ಏನಾಗುತ್ತೆ, ಪ್ರೈಸ್ ಆ ಡೌನ್ ಮೂವನ್ನ ರಿಕವರಿ ಮಾಡುತ್ತೆ. ಆ ಡೌನ್ ಮೂವನ್ನ ಕವರ್ ಮಾಡಿಕೊಂಡು ಪ್ರೈಸ್ ಅಪ್ ಮೂವನ್ನ ಕೊಡುತ್ತೆ. ಅಪ್ ಮೂವನ್ನ ಕೊಟ್ಕೊಂಡು ಡೇ ಎಂಡ್ ಆಗುವಾಗ ಹೈಯರ್ ಲೆವೆಲಲ್ಲಿ ಬಂದು ಕ್ಲೋಸಿಂಗನ್ನು ಕೊಡುತ್ತೆ. ಸೊ ಹಾಗಾಗಿ ಡೌನ್ ಸೈಡಲ್ಲಿ ಒಂದು ವೀಕ್ ಕ್ರಿಯೇಟ್ ಆಗುತ್ತೆ. ಪ್ರೈಸ್ ಡೌನ್ ಬರುತ್ತೆ, ಡೌನ್ ಸೈಡಲ್ಲಿ ಒಂದಷ್ಟು ಬೈಯಿಂಗ್ ಪ್ರೆಷರ್ ಬರುತ್ತೆ. ಬುಲ್ಸ್ಗಳು ಪ್ರೈಸನ್ನು ಅಪ್ ಸೈಡ್ ಪುಷ್ ಮಾಡಿಕೊಂಡು ಹೈಯರ್ ಲೆವೆಲಲ್ಲಿ ಪ್ರೈಸನ್ನು ಕ್ಲೋಸ್ ಮಾಡ್ತಾರೆ. ಇದು ಏನನ್ನು ಸಜೆಸ್ಟ್ ಮಾಡುತ್ತೆ, ಪ್ರೈಸ್ ಡೌನ್ ಟ್ರೆಂಡಲ್ಲಿತ್ತು, ಆದಿನೂ ಕೂಡ ಸೆಲ್ಲರ್ಗಳು ಪ್ರೈಸನ್ನು ಡೌನ್ ಸೈಡ್ ಪುಷ್ ಮಾಡ್ತಾರೆ. ಬಟ್ ಅಟ್ ದಿ ಎಂಡ್ ಆಫ್ ದಿ ಡೇ ಬೈಯರ್ಗಳು ಪ್ರೈಸನ್ನು ಅಪ್ ಸೈಡ್ ಪುಷ್ ಮಾಡ್ತಾರೆ. ಸೊ ಡೌನ್ ಟ್ರೆಂಡಲ್ಲಿ ಬೈಯರ್ಗಳು ಒಂದಷ್ಟು ಸ್ಟ್ರೆಂತನ್ನು ಪಡ್ಕೊಂಡು ಪ್ರೈಸನ್ನು ಅಪ್ ಸೈಡ್ ಪುಷ್ ಮಾಡ್ತಾರೆ, ಸೆಲ್ಲರ್ಗಳು ಸ್ಟ್ರೆಂತನ್ನು ಕಳ್ಕೊಂಡಿದ್ದಾರೆ ಅನ್ನೋದನ್ನು ಇದು ಸಜೆಸ್ಟ್ ಮಾಡುತ್ತೆ. ಸೊ ಫಸ್ಟ್ ಸಿಗ್ನಲ್ ಸಿಗುತ್ತೆ ನಮಗೆ ಇಲ್ಲಿ, ಸೆಲ್ಲರ್ಗಳು ಇಲ್ಲಿ ಸ್ಟ್ರೆಂತನ್ನು ಕಳ್ಕೊಂಡಿದ್ದಾರೆ. ಮೇ ಬಿ ಇದು ಈ ಡೌನ್ ಟ್ರೆಂಡ್ ಅಥವಾ ಈ ಟ್ರೆಂಡ್ನ ಲಾಸ್ಟ್ ಸೆಲ್ಲಿಂಗ್ ಅಂತ ಹೇಳ್ತೀವಿ. ಯಾಕೆ ಕೇಳಿದರೆ, ಪ್ರೈಸ್ ಡೌನ್ ಟ್ರೆಂಡಲ್ಲಿ ಇದ್ದಾಗ ಪ್ರೈಸನ್ನು ಬುಲ್ಸ್ಗಳು ಅಪ್ ಸೈಡ್ ಪುಷ್ ಮಾಡ್ತಾ ಇದ್ದಾರೆ, ಬಟ್ ಸೆಲ್ಲರ್ಗಳು ಅದನ್ನು ಡೌನ್ ಸೈಡ್ ಪುಷ್ ಮಾಡಲಿಕ್ಕೆ ಫೇಲ್ ಆಗ್ತಾ ಇದ್ದಾರೆ ಅಂತ ಅಂದರೆ ಅಲ್ಲಿ ಸೆಲ್ಲರ್ಗಳು ಕಂಟ್ರೋಲನ್ನು ಕಳ್ಕೊಂಡಿದ್ದಾರೆ, ಸೆಲ್ಲರ್ಗಳು ಪವರ್ಫುಲ್ ಇಲ್ಲ ಅನ್ನೋದನ್ನು ಇದು ಸಜೆಸ್ಟ್ ಮಾಡುತ್ತೆ. ಸೊ ಮೇನ್ ಲಾಜಿಕ್ ಇರುವಂಥದ್ದು ಅದು. ಪ್ರೈಸ್ ಒಂದಷ್ಟು ಡೌನ್ ಮೂವನ್ನು ಕೊಡುತ್ತೆ, ಡೌನ್ ಮೂವನ್ನು ಕೊಟ್ಟು ಬಟ್ ಅಟ್ ದ ಎಂಡ್ ಬುಲ್ಸ್ಗಳು ಕಂಟ್ರೋಲ್ ತಗೊಂಡು ಪ್ರೈಸನ್ನು ಅಪ್ ಸೈಡ್ ಪುಷ್ ಮಾಡ್ತಾರೆ. ಹಾಗಾಗಿ ಒಂದು ಬಿಗ್ ಲೋವರ್ ಶಾಡೋ ಕ್ರಿಯೇಟ್ ಆಗುತ್ತೆ. ಸೊ ಅದಕ್ಕೆ ಹೇಳುವಂಥದ್ದು ಬಿಗ್ ಲೋವರ್ ಶಾಡೋ ಇರಬೇಕಾಗುತ್ತೆ, ಅಟ್ಲೀಸ್ಟ್ ಟ್ವೈಸ್ ಟು ರಿಯಲ್ ಬಾಡಿಯ 2ರಷ್ಟು ಲೋವರ್ ಶಾಡೋ ಇರಬೇಕಾಗುತ್ತೆ ಅಂತ ಹೇಳಿದ್ರೆ ಪ್ರೈಸ್ ತುಂಬ ಡೌನ್ ಬರುತ್ತೆ, ಬಟ್ ಬುಲ್ಸ್ಗಳು ಶಾರ್ಪ್ ಒಂದು ಬೈಯಿಂಗ್ ಪ್ರೆಷರನ್ನು ಮಾಡಿಕೊಂಡು ಪ್ರೈಸನ್ನು ಅಪ್ ಸೈಡ್ ಪುಷ್ ಮಾಡ್ತಾರೆ. ಆಗ ಇಲ್ಲಿ ಬೈಯರ್ಗಳು ಒಂದಷ್ಟು ಕಂಟ್ರೋಲ್ ತಗೊಂಡು ಪ್ರೈಸನ್ನು ಅಪ್ ಸೈಡ್ ಪುಷ್ ಮಾಡಿದ್ದಾರೆ ಅನ್ನೋದನ್ನು ಸಜೆಸ್ಟ್ ಮಾಡುತ್ತೆ. ಇದಾಗಿ ನೆಕ್ಸ್ಟ್ ಕ್ಯಾಂಡಲ್ನ ಪ್ರೈಸ್ ಆ್ಯಕ್ಷನ್ಗೆ ನಾವು ವೇಟ್ ಮಾಡಬೇಕಾಗುತ್ತೆ. ಇಮಿಡಿಯೇಟ್ಲಿ ಇಲ್ಲಿ ಒಂದು ಹ್ಯಾಮರ್ ಕ್ಯಾಂಡಲ್ ಕ್ರಿಯೇಟ್ ಆಯಿತು ಅಂದ ತಕ್ಷಣ ನಾವು ಬೈ ಮಾಡೋದಲ್ಲ, ನೆಕ್ಸ್ಟ್ ಕ್ಯಾಂಡಲ್ನ ಪ್ರೈಸ್ ಆ್ಯಕ್ಷನ್ಗೆ ವೇಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಕ್ಯಾಂಡಲ್ ಪ್ರೈಸ್ ಆ್ಯಕ್ಷನಲ್ಲಿ ಅಗೇನ್ ಬುಲ್ಸ್ಗಳು ಪ್ರೈಸನ್ನು ಅಪ್ ಸೈಡ್ ಪುಷ್ ಮಾಡಿ ಈ ಕ್ಯಾಂಡಲ್ನ ಹೈಕ್ಕಿಂತ ಮೇಲೆ ಕ್ಲೋಸಿಂಗನ್ನು ಮಾಡಲಿಕ್ಕೆ ಟ್ರೈ ಮಾಡಿದ್ರು ಅಂತ ಹೇಳಿದ್ರೆ ಕನ್ಫರ್ಮ್ ಆಗುತ್ತೆ, ಇಲ್ಲಿ ಬುಲ್ಸ್ಗಳು ಎಂಟರ್ ಆಗಿರೋದು ಕನ್ಫರ್ಮ್ ಆಗುತ್ತೆ. ಸೆಲ್ಲರ್ಗಳು ಇಲ್ಲಿ ಕಂಟ್ರೋಲನ್ನು ತಗೊಳ್ಳಿಕ್ಕೆ ಫೇಲ್ ಆದರೂ ಕಂಟ್ರೋಲನ್ನು ಕಳ್ಕೊಂಡ್ರು, ಬುಲ್ಸ್ಗಳು ಕಂಟ್ರೋಲನ್ನು ತಗೊಳ್ತಾರೆ, ಒಂದು ಹ್ಯಾಮರ್ ಕ್ಯಾಂಡಲನ್ನು ಕ್ರಿಯೇಟ್ ಮಾಡ್ತಾರೆ. ನೆಕ್ಸ್ಟ್ ಡೇ ಅಥವಾ ಇಮಿಡಿಯೇಟ್ಲಿ ನೆಕ್ಸ್ಟ್ ಕ್ಯಾಂಡಲಲ್ಲಿ ಪ್ರೈಸ್ ಒಂದು ಅಗೇನ್ ಪಾಸಿಟಿವ್ ಪ್ರೈಸ್ ಆ್ಯಕ್ಷನ್ ಕ್ರಿಯೇಟ್ ಮಾಡಿಕೊಂಡು ಪ್ರೀವಿಯಸ್ ಕ್ಯಾಂಡಲ್ ಹೈಯನ್ನು ಬ್ರೇಕ್ಔಟ್ ಮಾಡ್ತು ಅಂತೇಳಿ ಇದು ಒಂದು ಕನ್ಫರ್ಮೇಷನ್ ಆಗುತ್ತೆ. ಆಗ ನೆಕ್ಸ್ಟ್ ಪ್ರೈಸ್ ಒಂದು ರಿವರ್ಸಲ್ನ ತಗೊಂಡು ಅಪ್ ಮೂವನ್ನ ಕೊಡುತ್ತೆ. ಆಗ ನಾವಿಲ್ಲಿ ಎಂಟ್ರಿಯನ್ನು ಮಾಡ್ಕೊಳ್ಬೋದು. ನಮ್ಮ ಈ ಹ್ಯಾಮರ್ ಕ್ಯಾಂಡಲ್ ಏನಿದೆ, ಈ ಹ್ಯಾಮರ್ ಕ್ಯಾಂಡಲ್ಗಿಂತ ಕೆಳಗಡೆ ಸ್ಟಾಪ್ ಲಾಸನ್ನು ಇಟ್ಕೊಂಡು ಎಂಟ್ರಿಯನ್ನು ಮಾಡ್ಬೋದು. ಯಾಕೆ ಈ ಹ್ಯಾಮರ್ ಕ್ಯಾಂಡಲ್ಗಿಂತ ಕೆಳಗಡೆ ಸ್ಟಾಪ್ ಲಾಸನ್ನು ಇಟ್ಕೊಂಡು ನಾವು ಇಲ್ಲಿ ಬೈಯನ್ನು ಮಾಡ್ಬೋದು ಅಂತ ಕೇಳಿದರೆ, ಈ ಕ್ಯಾಂಡಲನ್ನು ಲೋನ ಅಗೇನ್ ಬ್ರೇಕ್ ಡೌನ್ ಮಾಡ್ತು ಅಂತ ಹೇಳಿದ್ರೆ ಇಲ್ಲಿ ಬುಲ್ಸ್ಗಳು ಅಗೈನ್ ಪವರನ್ನು ಕಳ್ಕೊಂಡ್ರು ಅನ್ನೋದನ್ನು ಅದು ಸಜೆಸ್ಟ್ ಮಾಡುತ್ತೆ. ಬುಲ್ಸ್ಗಳು ಪ್ರೈಸ್ ಡೌನ್ ಬರ್ತಾ ಇತ್ತು, ಬುಲ್ಸ್ಗಳು ಪ್ರೈಸನ್ನು ಡೌನ್ ಸೈಡ್ ಪುಷ್ ಮಾಡೋದನ್ನು ಸ್ಟಾಪ್ ಮಾಡಿ ಅಪ್ ಸೈಡ್ ಪುಷ್ ಮಾಡ್ತಾರೆ, ಬೇರ್ಗಳು ಕಂಟ್ರೋಲನ್ನು ಕಳ್ಕೊಂಡಿರ್ತಾರೆ. ನೆಕ್ಸ್ಟ್ ಅಗೈನ್ ಪ್ರೈಸನ್ನು ಬೇರ್ಗಳು ಡೌನ್ ಸೈಡ್ ಪುಷ್ ಮಾಡಿದ್ರು ಅಂತೇಳಿದರೆ ಬೈಯರ್ಗಳಿಗೆ ಪ್ರೈಸನ್ನು ಅಪ್ ಸೈಡ್ ಪುಷ್ ಮಾಡಲಿಕ್ಕೆ ಆಗಲಿಲ್ಲ ಅಂತೇಳಿದರೆ ಬೈಯರ್ಗಳು ಇಲ್ಲಿ ಕಂಟ್ರೋಲನ್ನು ಕಳ್ಕೊಂಡ್ರು ಅನ್ನೋದನ್ನು ಇದು ಸಜೆಸ್ಟ್ ಮಾಡುತ್ತೆ. ಸೊ ಹಾಗಾಗಿ ಅಗೈನ್ ಪ್ರೈಸ್ ಡೌನ್ ಬಂದು ಈ ಲೋವನ್ನು ಬ್ರೇಕ್ ಡೌನ್ ಮಾಡಿದಾಗ ಅದು ನೆಗೆಟಿವ್ ಆಗುತ್ತೆ, ಈ ಪ್ಯಾಟರ್ನ್ ಫೇಲ್ ಆಗುತ್ತೆ. ಸೊ ಹಾಗಾಗಿ ಈ ಪ್ಯಾಟರ್ನ್ಗಿಂತ ಕೆಳಗಡೆ ನಾವು ಸ್ಟಾಪ್ ಲಾಸನ್ನು ಇಟ್ಕೊಂಡು ಇಲ್ಲಿ ಒಂದು ಬೈಯಿಂಗ್ ಪೊಸಿಷನ್ ಎಂಟ್ರಿ ಮಾಡ್ಬೋದು. ನೆಕ್ಸ್ಟ್ ಕ್ಯಾಂಡಲಲ್ಲಿ ಪ್ರೈಸ್ ಈ ಹ್ಯಾಮರ್ ಕ್ಯಾಂಡಲ್ ಹೈಯನ್ನು ಬ್ರೇಕ್ಔಟ್ ಮಾಡ್ತು ಅಂತೇಳಿದೆ. ವೆರಿ ನೆಕ್ಸ್ಟ್ ಕ್ಯಾಂಡಲೇ ಮಾಡಬೇಕು ಅಂತಿಲ್ಲ, ಅಟ್ಲೀಸ್ಟ್ ಇಮಿಡಿಯೇಟ್ಲಿ 1-2-3 ಕ್ಯಾಂಡಲ್ ಮಾಡ್ತು ಅಂತ ಹೇಳಿದ್ರೆ ಅದು ಬೆಟರ್ ಆಗುತ್ತೆ. ಯಾಕಂತ ಹೇಳಿದ್ರೆ ಬೈಯರ್ ಪ್ರೈಸನ್ನು ಅಪ್ ಸೈಡ್ ಪುಷ್ ಮಾಡ್ತಾರೆ, ನೆಕ್ಸ್ಟ್ ಅಗೇನ್ ಒಂದು ಪವರ್ಫುಲ್ ಅಲ್ಲಿ ಪ್ರೈಸನ್ನು ಈ ಹ್ಯಾಮರ್ ಕ್ಯಾಂಡಲ್ಗಿಂತ ಮೇಲೆ ಪುಷ್ ಮಾಡ್ತಾರೆ ಅನ್ನೋದನ್ನು ಅದು ಸಜೆಸ್ಟ್ ಮಾಡುತ್ತೆ. ಹಾಗೆ ಈ ಹ್ಯಾಮರ್ ಕ್ಯಾಂಡಲ್ ಪವರ್ಫುಲ್ ಆಗಿ ವರ್ಕ್ ಆಗಬೇಕು ಅಂತ ಹೇಳಿದ್ರೆ ಯಾವ ಪ್ಲೇಸಲ್ಲಿ ಈ ಕ್ಯಾಂಡಲ್ ಕ್ರಿಯೇಟ್ ಆಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಮೊದಲನೇದಾಗಿ ನಾನು ಆಗಲೇ ಹೇಳಿದೆ, ಈ ಹ್ಯಾಮರ್ ಕ್ಯಾಂಡಲ್ ಕ್ರಿಯೇಟ್ ಆಗಲಿಕ್ಕಿಂತ ಮುಂಚೆ ಒಂದು ಡೌನ್ ಟ್ರೆಂಡ್ ಇರಬೇಕಾಗುತ್ತೆ. ಫಸ್ಟ್ ಕ್ರೈಟೀರಿಯಾ ಡೌನ್ ಟ್ರೆಂಡ್ ಇರಬೇಕಾಗುತ್ತೆ. ನೆಕ್ಸ್ಟ್ ನಾವು ನೋಡಬೇಕಾದಂಥದ್ದು ಹ್ಯಾಮರ್ ಕ್ಯಾಂಡಲ್ ಕ್ರಿಯೇಟ್ ಆದಾಗ ಈ ಹಿಂದೆ ಆ ಝೋನಲ್ಲಿ ಸಪೋರ್ಟ್ ಲೆವೆಲ್ ಇತ್ತ ಅಥವಾ ಸಪೋರ್ಟ್ ಲೆವೆಲನ್ನು ಬ್ರೇಕ್ ಡೌನ್ ಮಾಡಿದೆ ಅನ್ನೋದನ್ನು ನೋಡಬೇಕಾಗುತ್ತೆ. ಪ್ರೈಸ್ ಡೌನ್ ಬರ್ತಾ ಇತ್ತು, ಒಂದು ಸಪೋರ್ಟನ್ನು ಪಡ್ಕೊಳ್ಳುತ್ತೆ, ಅಗೇನ್ ಒಂದು ಅಪ್ ಕೊಡುತ್ತೆ, ನೆಕ್ಸ್ಟ್ ಡೌನ್ ಬಂದು
ನೆಕ್ಸ್ಟ್ ಸಪೋರ್ಟ್ ಲೆವೆಲ್ ಹತ್ರ ಬಂದಾಗ ಈ ಹ್ಯಾಮರ್ ಕ್ಯಾಂಡಲ್ ಕ್ರಿಯೇಟ್ ಆಯಿತು ಅಂತೇಳಿದೆ ಅದು ತುಂಬ ಬೆಟರ್ ಆಗುತ್ತೆ ಅಥವಾ ತುಂಬ ಪವರ್ಫುಲ್ ಪ್ಯಾಟರ್ನ್ ಆಗುತ್ತೆ ಅಂತ ಹೇಳ್ಬೋದು. ಯಾಕೆ ಕೇಳಿದ್ರೆ ಪ್ರೀವಿಯಸ್ ಸಪೋರ್ಟ್ ಲೆವೆಲ್ ಹತ್ರನೇ ಬುಲ್ಸ್ಗಳು ಎಂಟರ್ ಆಗಿದ್ದಾರೆ, ಪ್ರೀವಿಯಸ್ ಸಪೋರ್ಟ್ ಝೋನಲ್ಲೇ ಬುಲ್ಸ್ಗಳು ಎಂಟರ್ ಆಗಿದ್ದಾರೆ, ಬುಲ್ಸ್ಗಳು ಒಂದಷ್ಟು ಈ ಸಪೋರ್ಟ್ ಲೆವೆಲ್ ಹತ್ರ ಬುಲ್ಸ್ಗಳು ಒಂದಷ್ಟು ಪವರ್ಫುಲ್ಲನ್ನು ಹೊಂದಿದ್ದಾರೆ ಅನ್ನೋದನ್ನು ಸಜೆಸ್ಟ್ ಮಾಡುತ್ತೆ. ಅಥವಾ ಈ ಪ್ರೀವಿಯಸ್ ಸಪೋರ್ಟ್ ಏನಾಗಬೇಕಾಗತ್ತೆ, ಬ್ರೇಕ್ ಡೌನ್ ಆಗಬೇಕಾಗತ್ತೆ, ಒಮ್ಮೆ ಬ್ರೇಕ್ ಡೌನ್ ಆಗಬೇಕಾಗತ್ತೆ, ಬ್ರೇಕ್ ಡೌನ್ ಆಗಿ ಇದು ಪ್ರೀವಿಯಸ್ ಸಪೋರ್ಟ್ ಅಂತ ಇಟ್ಕೊಳ್ಳಿ. ನೆಕ್ಸ್ಟ್ ಪ್ರೈಸ್ ಡೌನ್ ಬರುತ್ತೆ, ಈ ಪ್ರೀವಿಯಸ್ ಸಪೋರ್ಟನ್ನು ಬ್ರೇಕ್ ಡೌನ್ ಮಾಡುತ್ತೆ. ಬ್ರೇಕ್ ಡೌನ್ ಮಾಡಿದಾಗ ಏನು ಮಾಡ್ತಾರೆ, ಸೊ ಸಪೋರ್ಟ್ ಬ್ರೇಕ್ ಡೌನ್ ಆಯಿತು ನೆಗೆಟಿವ್ ಆಗುತ್ತೆ ಅಂತ ಥಿಂಕ್ ಮಾಡಿಕೊಂಡು ಒಂದಷ್ಟು ಜನ ಈ ಸಪೋರ್ಟ್ ಬ್ರೇಕ್ ಡೌನ್ ಆದಾಗ ಸೆಲ್ಲಿಂಗನ್ನು ಮಾಡ್ತಾರೆ. ಪ್ರೈಸ್ ಒಂದು ಶಾರ್ಪ್ ಡೌನ್ ಮೂವ್ನ ಕೊಡ್ತಾ ಇತ್ತು, ಸೆಲ್ಲಿಂಗನ್ನು ಮಾಡ್ತಾರೆ. ಬಟ್ ಲಾಸ್ಟ್ ಮಿನಿಟಲ್ಲಿ ಯಾರು ಸೆಲ್ ಮಾಡಿರ್ತಾರೆ ಅವರನ್ನು ಟ್ರ್ಯಾಪ್ ಮಾಡಲಿಕ್ಕೆ ಅಗೇನ್ ಒಂದಷ್ಟು ಸೆಲ್ಲಿಂಗ್ ಪ್ರೆಷರ್ ಇಲ್ಲಿ ಕ್ರಿಯೇಟ್ ಆಗುತ್ತೆ. ಬಟ್ ಅಟ್ ದ ಎಂಡ್ ಆಫ್ ದ ಡೇ ಬುಲ್ಸ್ಗಳು ಇಲ್ಲಿ ಒಂದು ಪೊಸಿಷನನ್ನು ಕ್ರಿಯೇಟ್ ಮಾಡ್ತಾರೆ. ನೆಕ್ಸ್ಟ್ ಆ ಹ್ಯಾಮರ್ ಕ್ಯಾಂಡಲ್ಗಿಂತ ಮೇಲೆ ಪ್ರೈಸ್ ಸಸ್ಟೈನ್ ಆಯಿತು ಅಂತೇಳಿದೆ ಅದೊಂದು ಬೆಟರ್ ರಿವರ್ಸಲ್ ಪ್ಯಾಟರ್ನ್ ಆಗುತ್ತೆ. ಒಂದು ಎಕ್ಸಾಕ್ಟ್ಲಿ ಸಪೋರ್ಟ್ ಲೆವೆಲ್ ಹತ್ರ ಕ್ರಿಯೇಟ್ ಆಗಬೇಕಾಗುತ್ತೆ ಅಥವಾ ಸಪೋರ್ಟ್ ಲೆವೆಲನ್ನು ಜಸ್ಟ್ ಬ್ರೇಕ್ ಡೌನ್ ಮಾಡುತ್ತೆ. ಜಸ್ಟ್ ಬ್ರೇಕ್ ಡೌನ್ ಮಾಡಿ ಇಮಿಡಿಯೇಟ್ಲಿ ಒಂದು ಹ್ಯಾಮರ್ ಕ್ಯಾಂಡಲ್ ಕ್ರಿಯೇಟ್ ಆದಾಗ ಅದು ಬೆಟರ್ ಪವರ್ಫುಲ್ ರಿವರ್ಸಲ್ ಕ್ಯಾಂಡಲ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಇಲ್ಲಿ ಇಮಿಡಿಯೇಟ್ಲಿ ಸಪೋರ್ಟ್ ಬ್ರೇಕ್ ಡೌನ್ ಆಗುತ್ತೆ. ನೆಕ್ಸ್ಟ್ ಇಮಿಡಿಯೇಟ್ ಕ್ಯಾಂಡಲಲ್ಲಿ ಸಪೋರ್ಟ್ ಬ್ರೇಕ್ ಡೌನ್ ಆದ ಇಮಿಡಿಯೇಟ್ ಕ್ಯಾಂಡಲ್ ಒಂದು ಹ್ಯಾಮರ್ ಕ್ಯಾಂಡಲ್ ಕ್ರಿಯೇಟ್ ಆಗುತ್ತೆ. ಸೊ ಅದು ಏನನ್ನು ಸಜೆಸ್ಟ್ ಮಾಡುತ್ತೆ, ಪ್ರೈಸ್ ಡೌನ್ ಸೈಡ್ ಪುಷ್ ಆಯಿತು, ಸಪೋರ್ಟನ್ನು ಬ್ರೇಕ್ ಡೌನ್ ಮಾಡಿ ಡೌನ್ ಸೈಡ್ ಪುಷ್ ಆದರೂ ಕೂಡ ಸೆಲ್ಲರ್ಗಳು ತುಂಬ ಏನು ಪವರ್ಫುಲ್ ಇಲ್ಲ, ವೀಕ್ ಸೆಲ್ಲರ್ಗಳು ಸಪೋರ್ಟ್ ಬ್ರೇಕ್ ಡೌನ್ ಆದಾಗ ಎಂಟರ್ ಆದರು ಅನ್ನೋದನ್ನು ಸಜೆಸ್ಟ್ ಮಾಡುತ್ತೆ. ಯಾವುದೊಂದು ಸಪೋರ್ಟ್ ಬ್ರೇಕ್ ಡೌನ್ ಆಗಿ ಇಮಿಡಿಯೇಟ್ಲಿ ಒಂದು ಹ್ಯಾಮರ್ ಕ್ಯಾಂಡಲ್ ಕ್ರಿಯೇಟ್ ಆಯಿತು ಅಂತ ಹೇಳಿದ್ರೆ ಅದು ಬುಲ್ಸ್ಗಳು ಅಲ್ಲಿ ಪವರ್ಫುಲ್ ಆಗಿದ್ದಾರೆ, ವೀಕ್ ಸೆಲ್ಲರ್ಗಳು ಲಾಸ್ಟ್ ಸಪೋರ್ಟ್ ಬ್ರೇಕ್ ಡೌನ್ ಆದಾಗ ಎಂಟರ್ ಆದರು ಅನ್ನೋದನ್ನೋದು ಸಜೆಸ್ಟ್ ಮಾಡುತ್ತೆ. ಸಪೋರ್ಟ್ ಬ್ರೇಕ್ ಡೌನ್ ಆದಾಗ ಈ ರೀತಿ ಹ್ಯಾಮರ್ ಕ್ಯಾಂಡಲ್ ಕ್ರಿಯೇಟ್ ಆಯಿತು ಅಂತ ಹೇಳಿದ್ರೆ ಅದು ವೀಕ್ ಬ್ರೇಕ್ ಡೌನ್ ಅಂತ ಕರಿತೀವಿ. ನೆಕ್ಸ್ಟ್ ಪ್ರೈಸ್ ಒಂದು ರಿವರ್ಸಲ್ ಮೂವ್ ಅನ್ನು ಮಾಡುವಂಥ ಸಾಧ್ಯತೆ ಇರುತ್ತೆ. ಮೇಯ್ನ್ ಆಗಿ ನಾವು ಈ ಕ್ಯಾಂಡಲನ್ನು ಯೂಸ್ ಮಾಡ್ಕೊಂಡು ಟ್ರೇಡನ್ನು ಮಾಡುವಾಗ ಸೊ ಮೇಯ್ನ್ ಆಗಿ ಯಾವ ಪ್ಲೇಸಲ್ಲಿ ಈ ಕ್ಯಾಂಡಲ್ ಕ್ರಿಯೇಟ್ ಆಗಿದೆ ಅನ್ನೋದನ್ನು ನೋಡಬೇಕಾಗುತ್ತೆ. ಫಸ್ಟ್ ಒಂದು ಟ್ರೆಂಡ್ ಕ್ಲಿಯರ್ ಆಗಿ ಡೌನ್ ಇರಬೇಕಾಗುತ್ತೆ. ನೆಕ್ಸ್ಟ್ ಸಪೋರ್ಟ್ ಲೆವೆಲ್ ಹತ್ರ ಈ ಪ್ಯಾಟರ್ನ್ ಕ್ರಿಯೇಟ್ ಆಗಿರಬೇಕಾಗುತ್ತೆ. ಟ್ರೆಂಡ್ ಒಂದು ಕನ್ಸಾಲ್ಟೇಷನ್ ಅನ್ನು ಮಾಡ್ತಾಯಿತ್ತು ಅಥವಾ ಸ್ಮಾಲ್ ಒಂದು ಅಪ್ ಮೂವ್ನೇ ಕೊಡ್ತಾ ಇತ್ತು, ಆಗ ಒಂದು ಹ್ಯಾಮರ್ ಕ್ರಿಯೇಟ್ ಆಯಿತು ಅಂತ ಹೇಳಿದ್ರೆ ಅದೊಂದು ಪವರ್ಫುಲ್ ಪ್ಯಾಟರ್ನ್ ಅಲ್ಲ ಅಂತ ಹೇಳ್ಬೋದು, ಅಥವಾ ಪ್ರಾಪರ್ ಆದ ಹ್ಯಾಮರ್ ಕ್ಯಾಂಡಲ್ ಅಂತ ನಾವು ಅದನ್ನು ಟ್ರೀಟ್ ಮಾಡೋದಿಲ್ಲ. ಸೊ ಮೇಯ್ನ್ ಆಗಿ ಒಂದು ಶಾರ್ಪ್ ಡೌನ್ ಟ್ರೆಂಡ್ ಇರಬೇಕಾಗುತ್ತೆ, ಸಪೋರ್ಟ್ ಲೆವೆಲ್ ಹತ್ರ ಕ್ರಿಯೇಟ್ ಆಗಬೇಕಾಗುತ್ತೆ, ಅಥವಾ ಸಪೋರ್ಟನ್ನು ಬ್ರೇಕ್ ಡೌನ್ ಮಾಡಿ ಇಮಿಡಿಯೇಟ್ಲಿ ಒಂದು ಹ್ಯಾಮರ್ ಕ್ಯಾಂಡಲನ್ನು ಕ್ರಿಯೇಟ್ ಮಾಡಬೇಕಾಗುತ್ತೆ. ಆಗ ನಾವಿಲ್ಲಿ ಎಂಟ್ರಿಯನ್ನು ಮಾಡ್ಬೋದು. ಸಪೋರ್ಟ್ ಲೆವೆಲ್ ಹತ್ರ ಕ್ರಿಯೇಟ್ ಆಗಿ ಪ್ರೈಸ್ ಒಂದು ರಿವರ್ಸಲನ್ನು ಕೊಟ್ಟಾಗ, ಅಂದರೆ ನೆಕ್ಸ್ಟ್ ಹ್ಯಾಮರ್ ಕ್ಯಾಂಡಲ್ ಕ್ರಿಯೇಟ್ ಆಗಿ ಹ್ಯಾಮರ್ ಕ್ಯಾಂಡಲ್ ಹೈಕಿಂತ ಮೇಲೆ ಪ್ರೈಸ್ ಒಂದು ಕ್ಲೋಸಿಂಗನ್ನು ಕೊಟ್ಟಾಗ ಅಲ್ಲಿ ನಾವು ಅದನ್ನು ಯೂಸ್ ಮಾಡಬೇಕಾಗತ್ತೆ. ಹಾಗಾದರೆ ಯಾವ ಟೈಮ್ ಫ್ರೇಮಲ್ಲಿ ಇದು ವರ್ಕ್ ಆಗುತ್ತೆ ಕೇಳಿದರೆ ಎಲ್ಲ ಟೈಮ್ ಫ್ರೇಮಲ್ಲಿ ವರ್ಕ್ ಆಗುತ್ತೆ. ನಾವು ಯಾವ ಚಾರ್ಟನ್ನು ಯಾವ ಟೈಮ್ ಫ್ರೇಮಲ್ಲಿ ಹಾಕಿದರೂ ಕೂಡ ಈ ಹ್ಯಾಮರ್ ಕ್ಯಾಂಡಲ್ಗಳು ವರ್ಕ್ ಆಗುತ್ತೆ. ಬಟ್ ಬೆಟರ್ ವರ್ಕ್ ಆಗುವಂಥದ್ದು ಹೈಯರ್ ಟೈಮ್ಗೆ ಹೋದಾಗಲೆಲ್ಲ ಇದು ಬೆಟರ್ ವರ್ಕ್ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ನೀವೊಂದು 1 ಮಿನಿಟ್ ಚಾರ್ಟಲ್ಲಿ ಹ್ಯಾಮರ್ ಕ್ಯಾಂಡಲ್ನ ಅಬ್ಸರ್ವ್ ಮಾಡಿದ್ರಿ ಅಂತ ಹೇಳಿದ್ರೆ ನೆಕ್ಸ್ಟ್ ಕಪಲ್ ಆಫ್ ಮಿನಿಟ್ವರೆಗೂ ಆ ಹ್ಯಾಮರ್ ಪ್ಯಾಟರ್ನ ಎಫೆಕ್ಟ್ ಇರುತ್ತೆ. ಸೊ ನೀವು 1 ಮಿನಿಟ್ ಚಾರ್ಟನ್ನು ಯೂಸ್ ಮಾಡಿಕೊಂಡು ಸ್ವಿಂಗ್ ಟ್ರೇಡಿಂಗ್ಗೆ ಒಂದು ಪೊಸಿಷನನ್ನು ತಗೊಳ್ಳಿಕ್ಕೆ ಆಗೋದಿಲ್ಲ. 1 ಮಿನಿಟ್ ಚಾರ್ಟನ್ನು ಯೂಸ್ ಮಾಡಿಕೊಂಡು ಸ್ಕ್ಯಾಲ್ಪನ್ನು ಮಾಡ್ಬೋದು. ಅದೇ ರೀತಿ ಒಂದು 15 ಮಿನಿಟ್ ಚಾರ್ಟಲ್ಲಿ ಹ್ಯಾಮರ್ ಕ್ಯಾಂಡಲ್ ಕ್ರಿಯೇಟ್ ಆಯಿತು ಅಂತೇಳಿ ಕಪಲ್ ಆಫ್ ನೆಕ್ಸ್ಟ್ 15 ಮಿನಿಟ್ವರೆಗೂ ಅದರ ಎಫೆಕ್ಟ್ ಇರುತ್ತೆ. ಅದೇ ರೀತಿ ಯಾವುದೊಂದು ಚಾರ್ಟಲ್ಲಿ ಡೈಲಿ ಚಾರ್ಟಲ್ಲಿ ಒಂದು ಹ್ಯಾಮರ್ ಕ್ಯಾಂಡಲ್ ಕ್ರಿಯೇಟ್ ಆಯಿತು ಅಂತೇಳಿ ನೆಕ್ಸ್ಟ್ ಒಂದಷ್ಟು ದಿನದವರೆಗೆ ಹ್ಯಾಮರ್ ಕ್ಯಾಂಡಲ್ ಅದರ ಎಫೆಕ್ಟ್ ಇರುತ್ತೆ. ಎಲ್ಲ ಟೈಮ್ ಫ್ರೇಮಲ್ಲಿ ವರ್ಕ್ ಆಗುತ್ತೆ. ಬಟ್ ಬೆಟರ್ ವರ್ಕ್ ಆಗೋಂಥದ್ದು ನೀವು ಹೈಯರ್ ಟೈಮ್ ಫ್ರೇಮ್ಗೆ ಹೋಗ್ತಾ ಹೋದಾಗ ಅದರ ಎಫೆಕ್ಟಿವ್ನೆಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಒಂದು ಚಾರ್ಟ್ನ ಎಕ್ಸಾಂಪಲನ್ನು ನಾವು ನೋಡೋಣ. ಆಕ್ಸಿಸ್ ಬ್ಯಾಂಕ್ನ ಚಾರ್ಟನ್ನು ನೋಡ್ತಾ ಇದ್ದೀವಿ. ಮಾರ್ಚ್ 22 ಅಲ್ಲಿ ಒಂದು ಹ್ಯಾಮರ್ ಕ್ಯಾಂಡಲ್ ಕ್ರಿಯೇಟ್ ಆಗಿರುವಂಥ ನಮಗಿಲ್ಲಿ ಕ್ಲಿಯರ್ ಆಗಿ ವಿಸಿಬಲ್ ಆಗ್ತಾ ಇದೆ. ಸ್ಟಾಕ್ನ ಟ್ರೆಂಡ್ ಒಂದು ಕ್ಲಿಯರ್ ಆದ ಒಂದು ಡೌನ್ ಟ್ರೆಂಡ್ ಇತ್ತು. ನಾವೇನು ನೋಡ್ಬೋದು, ಸ್ಟಾಕ್ ಒಂದು ಡೌನ್ ಮೂವ್ನ ಮಾಡ್ತಾಯಿತ್ತು. ಇಲ್ಲೊಂದು ಬಿಗ್ ಬೇರಿಶ್ ಕ್ಯಾಂಡಲನ್ನು ಕೂಡ ಕ್ರಿಯೇಟ್ ಮಾಡುತ್ತೆ. ಪ್ರೀವಿಯಸ್ ಒಂದು ಸಪೋರ್ಟ್ ಲೆವೆಲ್ ಇದು ನಾವು ನೋಡ್ಬೋದು, ಕ್ಲಿಯರ್ ಆದ ಒಂದು ಸಪೋರ್ಟ್ ಲೆವೆಲ್. ಆ ಸಪೋರ್ಟ್ ಲೆವೆಲನ್ನು ಇದು ನಾವು ಡೈಲಿ ಚಾರ್ಟನ್ನು ನೋಡ್ತಾ ಇದ್ದೀವಿ. ಆ ಸಪೋರ್ಟ್ ಲೆವೆಲನ್ನು ಡೌನ್ ಇಲ್ಲಿ ಒಂದು ಬಿಗ್ ಬೇರಿಶ್ ಕ್ಯಾಂಡಲ್ ಮುಖಾಂತರ ಸಪೋರ್ಟ್ ಲೆವೆಲ್ಗೆ ರೀಚ್ ಆಗುತ್ತೆ. ಇಂಟ್ರಾಡೇ ಬೇಸಿಸಲ್ಲಿ ಆ ಸಪೋರ್ಟ್ ಲೆವೆಲನ್ನು ಬ್ರೇಕ್ ಡೌನ್ ಮಾಡುತ್ತೆ. ಬಟ್ ನೆಕ್ಸ್ಟ್ ಕ್ಲೋಸಿಂಗ್ ಟೈಮ್ವರೆಗೂ ನಾವು ವೆಯ್ಟ್ ಮಾಡಿದಾಗ ಪ್ರೈಸ್ ಒಂದು ಅಪ್ ಸೈಡಲ್ಲಿ ಕ್ಲೋಸಿಂಗನ್ನು ಕೊಡುತ್ತೆ. ಇಂಟ್ರಾಡೇ ಟೈಮ್ ಫ್ರೇಮಲ್ಲಿ ಆ ಸಪೋರ್ಟನ್ನು ಬ್ರೇಕ್ ಡೌನ್ ಮಾಡಿದ್ರು ಕೂಡ ಎಂಡ್ ಆಫ್ ದಿ ಡೇ ಬುಲ್ಸ್ಗಳು ಪ್ರೈಸನ್ನು ಕಂಟ್ರೋಲನ್ನು ತಗೊಂಡು ಪ್ರೈಸನ್ನು ಅಪ್ ಸೈಡ್ ಪುಷ್ ಮಾಡ್ತಾರೆ. ಅಪ್ ಸೈಡ್ ಪುಷ್ ಮಾಡಿಕೊಂಡು ಪ್ರೈಸ್ ಹೈಯರ್ ಲೆವೆಲಲ್ಲಿ ಕ್ಲೋಸಿಂಗನ್ನು ಕೊಡುತ್ತೆ. ನಾವಿಲ್ಲಿ ನೋಡ್ಬೋದು ತುಂಬ ದೊಡ್ಡದಾದ ವಿಕ್ ಬಾಡಿಗಿಂತ ಅಟ್ಲೀಸ್ಟ್ ಡಬಲ್ ಅಲ್ಲೇ ಇದೆ. ತುಂಬ ದೊಡ್ಡದಾದ ವಿಕ್ಕನ್ನು ಕ್ರಿಯೇಟ್ ಮಾಡುತ್ತೆ. ಪ್ರೈಸ್ ಡೌನ್ ಸೈಡ್ ಪುಷ್ ಮಾಡುತ್ತೆ. ಬಟ್ ಬುಲ್ಸ್ಗಳು ಕಂಟ್ರೋಲನ್ನು ತಗೊಂಡು ಅಪ್ ಸೈಡ್ ಪುಷ್ ಮಾಡ್ತಾರೆ, ಪ್ರೈಸನ್ನು ಹೈಯರ್ ಲೆವೆಲ್ಗೆ ಪುಷ್ ಮಾಡ್ತಾರೆ. ನೆಕ್ಸ್ಟ್ ಡೇ ಕ್ಯಾಂಡಲನ್ನು ನಾವು ನೋಡ್ಬೋದು, ಪ್ರೈಸ್ ಡೌನ್ ಸೈಡ್ ಪುಷ್ ಆಗುತ್ತೆ. ಬಟ್ ಅಗೈನ್ ಪ್ರೀವಿಯಸ್ ಕ್ಯಾಂಡಲ್ನ ಹ್ಯಾಮರ್ ಕ್ಯಾಂಡಲ್ಗಿಂತ ಮೇಲೆ ಕ್ಲೋಸಿಂಗನ್ನು ಮಾಡುವಂಥ ಪ್ರಯತ್ನ ಮಾಡುತ್ತೆ. ನೆಕ್ಸ್ಟ್ ಡೇ ಓಪನ್ ಆದಾಗ ಒಂದು ಬಿಗ್ ಗ್ಯಾಪ್ ಅಪ್ನ ಮುಖಾಂತರ ಓಪನಿಂಗನ್ನು ಕೊಡುತ್ತೆ. ನೆಕ್ಸ್ಟ್ ನಾವು ಪ್ರೈಸ್ ರಿವರ್ಸಲ್ ಆಗಿರೋದನ್ನು ನೋಡ್ಬೋದು. ಒಂದು ಶಾರ್ಪ್ ರಿವರ್ಸಲನ್ನು ಪ್ರೈಸ್ ಕಂಟಿನ್ಯೂಸ್ ಆಗಿ ಕೊಡ್ತಾ ಹೋಗುತ್ತೆ, ಕೊಡ್ಕೊಂಡು ಪ್ರೀವಿಯಸ್ ಸ್ವಿಂಗ್ ಹೈಗೆ ರೀಚ್ ಆಗುತ್ತೆ. ಸೊ ಈ ರೀತಿ ಸಪೋರ್ಟ್ ಲೆವೆಲ್ ಹತ್ರ ಒಂದು ಹ್ಯಾಮರ್ ಕ್ಯಾಂಡಲ್ ಕ್ರಿಯೇಟ್ ಆದಾಗ ಅದರ ಎಫೆಕ್ಟ್ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು. ಇದೊಂದು ಸಪೋರ್ಟ್ ಲೆವೆಲ್ ಆಗಿತ್ತು. ಇಲ್ಲಿ ಪ್ರೀವಿಯಸ್ ಸ್ವಿಂಗ್ ಸಪೋರ್ಟ್ ಝೋನ್ ಇತ್ತು. ಆ ಸಪೋರ್ಟ್ ಝೋನ್ ಹತ್ರ ಒಂದು ಸಪೋರ್ಟನ್ನು ಪಡ್ಕೊಳ್ಳುತ್ತೆ. ಆ ಸಪೋರ್ಟನ್ನು ಇಂಟರ್ಡೇ ಬೇಸಿಸಲ್ಲಿ ಬ್ರೇಕ್ ಡೌನ್ ಮಾಡುತ್ತೆ. ಬಟ್ ಬುಲ್ಸ್ಗಳು ಪ್ರೈಸನ್ನು ಅಪ್ ಸೈಡ್ ಪುಷ್ ಮಾಡ್ತಾರೆ, ಕಂಟ್ರೋಲನ್ನು ತಗೊಳ್ತಾರೆ. ಸೊ ಇಲ್ಲಿ ಲಾಸ್ಟ್ಗೆ ಎಂಟರ್ ಆದವರು ವೀಕ್ ಸೆಲ್ಲರ್ಗಳು ಅನ್ನೋದನ್ನು ಇದು ಸಜೆಸ್ಟ್ ಮಾಡುತ್ತೆ. ಇಲ್ಲಿ ಸೆಲ್ಲರ್ಗಳು
ಪವರ್ಫುಲ್ ಇದ್ದರು ಅಂತ ಹೇಳಿದ್ರೆ ಈ ರೀತಿ ವಿಕ್ ಕ್ರಿಯೇಟ್ ಆಗ್ತಿರಲಿಲ್ಲ, ಇದೊಂದು ಬಿಗ್ ಬೇರಿಶ್ ನೆಗೆಟಿವ್ ಕ್ಯಾಂಡಲೇ ಆಗಿರ್ತಿತ್ತು. ನೆಕ್ಸ್ಟ್ ಟ್ರೆಂಡ್ ಒಂದು ನೆಗೆಟಿವ್ ಇರಬೇಕು ಅಂತ ನಾನು ಹೇಳಿದೆ. ಸೊ ನಾವಿಲ್ಲಿ ನೋಡ್ಬೋದು, ಇಲ್ಲಿ ಪ್ರೈಸ್ ಒಂದು ಅಪ್ಮೂವ್ನ ಕೊಡ್ತಾ ಇತ್ತು, ಒಂದು ಹ್ಯಾಮರ್ ಕ್ಯಾಂಡಲ್ ಕ್ರಿಯೇಟ್ ಆಗುತ್ತೆ. ಪ್ರೈಸ್ ನೆಕ್ಸ್ಟ್ ಅದಾದ ನಂತರ ಅಪ್ಮೂವ್ನ ಕೊಡುತ್ತೆ, ಬಟ್ ಇದೊಂದು ಪ್ರಾಪರ್ ಹ್ಯಾಮರ್ ಕ್ಯಾಂಡಲ್ ಇದಾಗಿರೋದಿಲ್ಲ. ಸೊ ಪ್ರಾಪರ್ ಹ್ಯಾಮರ್ ಕ್ಯಾಂಡಲ್ ಆಗಿರಬೇಕು ಅಂತ ಹೇಳಿದ್ರೆ ಒಂದು ಶಾರ್ಪ್ ಡೌನ್ ಟ್ರೆಂಡ್ ಇರಬೇಕಾಗುತ್ತೆ. ಸೊ ಇದು ಸಜೆಸ್ಟ್ ಮಾಡುವಂಥದ್ದು ಲಾಜಿಕ್ ಸೇಮ್, ಸೆಲ್ಲರ್ಗಳು ಡೌನ್ ಸೈಡ್ ಪುಷ್ ಮಾಡ್ತಾರೆ, ಬಟ್ ಅಗೇನ್ ಬಯರ್ಗಳು ಕಂಟ್ರೋಲ್ ತಗೊಂಡು ಪ್ರೈಸನ್ನು ಅಪ್ ಸೈಡ್ ಪುಷ್ ಮಾಡ್ತಾರೆ. ಇದೊಂದು ಪಾಸಿಟಿವ್ ಕ್ಯಾಂಡಲೇ ಆಗುತ್ತೆ, ಬಟ್ ಹ್ಯಾಮರ್ ಕ್ಯಾಂಡಲ್ ಅಂತ ಟ್ರೀಟ್ ಆಗುವಂಥದ್ದು ಇದನ್ನು ನಾವು ಹ್ಯಾಮರ್ ಕ್ಯಾಂಡಲ್ ಅಂತ ಟ್ರೀಟ್ ಮಾಡ್ತೀವಿ. ಒಂದು ಡೌನ್ ಸೈಡಲ್ಲಿ ಸಪೋರ್ಟ್ ಲೆವೆಲ್ ಹತ್ರ, ಡೌನ್ ಟ್ರೆಂಡಲ್ಲಿ ಸಪೋರ್ಟ್ ಲೆವೆಲ್ ಹತ್ರ ಕ್ರಿಯೇಟ್ ಆಗಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲೊಂದು ಚಾರ್ಟನ್ನು ನಾವು ನೋಡ್ತಾ ಇದ್ದೀವಿ, ಭಾರತಿ ಏರ್ಟೆಲ್ನ ಚಾರ್ಟ್. ಡಿಸೆಂಬರ್ 21 ಒಂದು ಹ್ಯಾಮರ್ ಕ್ಯಾಂಡಲ್ ಕ್ರಿಯೇಟ್ ಆಗುತ್ತೆ. ಒಂದು ಶಾರ್ಪ್ ಡೌನ್ ಮೂವ್ನ ಮಾಡ್ಕೊಂಡು ಪ್ರೈಸ್ ಡೌನ್ ಬರ್ತಾ ಇತ್ತು. ಇಲ್ಲೊಂದು ಸಪೋರ್ಟ್ ಲೆವೆಲ್ ಇತ್ತು, ಆ ಸಪೋರ್ಟ್ ಲೆವೆಲನ್ನು ಡೌನ್ ಸೈಡಲ್ಲಿ ಬ್ರೇಕ್ ಡೌನ್ ಮಾಡುತ್ತೆ. ಬ್ರೇಕ್ ಡೌನ್ ಮಾಡಿ ನೆಕ್ಸ್ಟ್ ಡೇ ಗ್ಯಾಪ್ ಡೌನ್ ಮುಖಾಂತರ ಓಪನ್ ಆಗುತ್ತೆ. ಗ್ಯಾಪ್ ಡೌನ್ ಮುಖಾಂತರ ಓಪನ್ ಆಗಿ ಶಾರ್ಪ್ ಡೌನ್ ಮೂವ್ನ ಕೊಡುತ್ತೆ. ಡೌನ್ ಮೂವ್ನ ಕೊಟ್ಕೊಂಡು ಎಟ್ ದ ಎಂಡ್ ಆಫ್ ದಿ ಡೇ ನಾವು ನೋಡ್ಬೋದು ರಿಕವರಿ ಆಗುತ್ತೆ, ಒಂದು ಬಿಗ್ ಡೌನ್ ಸೈಡ್ ವಿಕ್ಕನ್ನು ಕ್ರಿಯೇಟ್ ಮಾಡುತ್ತೆ. ಅದಾದ ನಂತರ ನೆಕ್ಸ್ಟ್ ಡೇ ಒಂದು ಗ್ಯಾಪ್ ಅಪ್ನ ಮುಖಾಂತರ ಈ ಹ್ಯಾಮರ್ ಕ್ಯಾಂಡಲ್ ಹೈಕ್ಕಿಂತ ಮೇಲೆ ಒಂದು ಕ್ಲೋಸಿಂಗನ್ನು ಕೊಡುತ್ತೆ. ನೆಕ್ಸ್ಟ್ ಇಲ್ಲಿ ಪ್ರೈಸ್ನ ಟ್ರೆಂಡ್ ಒಂದು ರಿವರ್ಸಲ್ ಮೂವನ್ನು ಕೊಟ್ಟಿರೋದನ್ನು ನಾವು ನೋಡ್ಬೋದು. ಸೊ ಡೈಲಿ ಚಾರ್ಟಲ್ಲಿ ಕ್ರಿಯೇಟ್ ಆದಂಥದ್ದು ಸ್ವಿಂಗ್ ಟ್ರೇಡಿಂಗ್ಗೆ ನಾವು ಯೂಸ್ ಮಾಡ್ಕೊಳ್ಬೋದು. ಫಸ್ಟ್ ಸಪೋರ್ಟನ್ನು ಇಲ್ಲಿ ಬ್ರೇಕ್ ಡೌನ್ ಮಾಡುತ್ತೆ, ನೆಕ್ಸ್ಟ್ ಸಪೋರ್ಟ್ ಝೋನ್ ಹತ್ರ ಇಲ್ಲಿ ಒಂದು ಹ್ಯಾಮರ್ ಕ್ಯಾಂಡಲನ್ನು ಕ್ರಿಯೇಟ್ ಮಾಡಿಕೊಂಡು ಪ್ರೈಸ್ ರಿವರ್ಸಲನ್ನು ಕೊಟ್ಟಿದೆ. ನೆಕ್ಸ್ಟ್ ಇಲ್ಲೊಂದು ಚಾರ್ಟನ್ನು ನಾವು ನೋಡ್ತಾ ಇದ್ದೀವಿ, ಇನ್ಫಿಯಲ್ಲಿ ಒಂದು ಹ್ಯಾಮರ್ ಕ್ಯಾಂಡಲ್ ಕ್ರಿಯೇಟ್ ಆಗುತ್ತೆ, ಒಂದು ಬಿಗ್ ಬ್ರೇಕ್ ಡೌನ್ ಆಗುತ್ತೆ. ಚಾರ್ಟಲ್ಲಿ ಒಂದು ಡೌನ್ ಮೂವ್ನ ಕೊಡ್ತೈತೆ, ನೆಕ್ಸ್ಟ್ ಡೇ ಒಂದು ಬಿಗ್ ಬ್ರೇಕ್ ಡೌನ್ ಆಗುತ್ತೆ. ಬ್ರೇಕ್ ಡೌನ್ ಆಗಿ ಒಂದು ಶಾರ್ಪ್ ಸೆಲ್ ಆಫ್ ಬರುತ್ತೆ ಇಂಟ್ರಾಡೇ ಬೇಸಿಸಲ್ಲಿ. ನಾವು ಡೈಲಿ ಚಾರ್ಟನ್ನು ನೋಡ್ತಾ ಇದ್ದೀವಿ, ಬಟ್ ಅಟ್ ದ ಎಂಡ್ ಆಫ್ ದಿ ಡೇ ಆ ಸೆಲ್ಲಿಂಗ್ ಕವರ್ ಆಗುತ್ತೆ. ಪ್ರೈಸ್ ಒಂದು ಅಪ್ಸೈಡ್ ಪುಷ್ ಮಾಡ್ಕೊಂಡು ಒಂದು ಹ್ಯಾಮರ್ ಕ್ಯಾಂಡಲನ್ನು ಕ್ರಿಯೇಟ್ ಮಾಡುತ್ತೆ. ನೆಕ್ಸ್ಟ್ ಡೇ ಪ್ರೈಸ್ ಒಂದಷ್ಟು ಡೌನ್ ಮೂವ್ನ ಕೊಡುತ್ತೆ, ಬಟ್ ಆ ಹ್ಯಾಮರ್ ಕ್ಯಾಂಡಲ್ ಲೋಕ್ಕಿಂತ ಕೆಳಗಡೆ ಸಸ್ಟೈನ್ ಆಗಲ್ಲ. ನೆಕ್ಸ್ಟ್ ಅಲ್ಲಿಂದ ಪ್ರೈಸ್ ಒಂದು ಸ್ಮಾಲ್ ಅಪ್ ಮೂವ್ನ ಕೊಡ್ತಾ ಇತ್ತು ಅಂತ ಹೇಳ್ಬೋದು. ಕರೆಂಟ್ಲಿ ಒಂದು ಆ ಹ್ಯಾಮರ್ ಕ್ಯಾಂಡಲ್ಗಿಂತ ಮೇಲೆ ಪ್ರೈಸ್ ಟ್ರೇಡ್ ಆಗ್ತದೆ. ಈ ರೀತಿ ಹ್ಯಾಮರ್ ಕ್ಯಾಂಡಲ್ ಕ್ರಿಯೇಟ್ ಆದಾಗ ಇಲ್ಲಿ ಒಂದಷ್ಟು ಬೈಯರ್ಗಳು ಎಂಟರ್ ಆಗಿದ್ದಾರೆ ಅನ್ನೋದನ್ನು ಸಜೆಸ್ಟ್ ಮಾಡುತ್ತೆ. ನೆಕ್ಸ್ಟ್ ಈ ಹ್ಯಾಮರ್ಗಿಂತ ಮೇಲೆ ಪ್ರೈಸ್ ಟ್ರೇಡ್ ಆಗ್ತಾ ಇತ್ತು ಅಂತೇಳಿ ಅದು ಪವರ್ಫುಲ್ ಬೈಯರ್ಗಳು ಅಂತ ಅದು ಸಜೆಸ್ಟ್ ಮಾಡುತ್ತೆ. ಹಾಗಾಗಿ ನಾವು ಈ ಹ್ಯಾಮರ್ ಕ್ಯಾಂಡಲ್ಗಿಂತ ಕೆಳಗಡೆ ಒಂದು ಸ್ಟಾಪ್ ಲಾಸನ್ನು ಇಟ್ಕೊಂಡು ಟ್ರೇಡನ್ನು ಇನಿಷಿಯೇಟ್ ಮಾಡ್ಬೋದಾಗುತ್ತೆ. ಸೇಮ್ ಇನ್ಫೋಸಿಸಲ್ಲಿ ನೆಕ್ಸ್ಟ್ ಒಂದು ಹ್ಯಾಮರ್ ಕ್ಯಾಂಡಲ್ ನಾವು ನೋಡ್ತಾ ಇದ್ದೀವಿ. ಜೂನ್ 22 ಅಲ್ಲಿ ಪ್ರೈಸ್ ಒಂದು ಡೌನ್ ಮೂವ್ನ ಕೊಡ್ತಾ ಇತ್ತು, ಇಲ್ಲೊಂದು ಸಪೋರ್ಟನ್ನು ಬ್ರೇಕ್ ಡೌನ್ ಮಾಡುತ್ತೆ. ಇಂಟ್ರಾಡೇ ಬೇಸಿಸಲ್ಲಿ ಹ್ಯಾಮರ್ ಕ್ಯಾಂಡಲ್ ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟ್ ಡೇ ಒಂದು ಬುಲಿಶ್ ಕ್ಯಾಂಡಲ್ ಪಾಸಿಟಿವ್ ಕ್ಯಾಂಡಲನ್ನು ಕ್ರಿಯೇಟ್ ಮಾಡುತ್ತೆ. ನೆಕ್ಸ್ಟ್ ಪ್ರೈಸ್ ಒಂದು ಅಪ್ ಮೂವ್ನ ಕೊಟ್ಟಿರೋದನ್ನು ನಾವು ನೋಡಿದ್ದೀವಿ. ನೆಕ್ಸ್ಟ್ ನಾವು ಒಂದು ಇಂಟ್ರಾಡೇ ಚಾರ್ಟನ್ನು ನೋಡ್ತಾ ಇದ್ದೀವಿ. ನಿಫ್ಟಿಯ 15 ಮಿನಿಟ್ ಚಾರ್ಟನ್ನು ನೋಡ್ತಾ ಇದ್ದೀವಿ. ರೀಸೆಂಟ್ ಒಂದು 15 ಮಿನಿಟ್ ಚಾರ್ಟಲ್ಲಿ ಒಂದು ಹ್ಯಾಮರ್ ಕ್ಯಾಂಡಲ್ ಕ್ರಿಯೇಟ್ ಆಗುತ್ತೆ. ಪ್ರೈಸ್ ಡೌನ್ ಬರುತ್ತೆ, ಈ ಸಪೋರ್ಟ್ ಲೆವೆಲ್ ಹತ್ರ ಒಂದು ಹ್ಯಾಮರ್ ಕ್ಯಾಂಡಲ್ ಕ್ರಿಯೇಟ್ ಆಗುತ್ತೆ. ಇಲ್ಲಿ ನಾವು ನೋಡ್ಬೋದು 15 ಮಿನಿಟ್ ಚಾರ್ಟಲ್ಲಿ ಹ್ಯಾಮರ್ ಕ್ಯಾಂಡಲ್ ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟ್ ಪ್ರೈಸ್ ಒಂದು ಹ್ಯಾಮರ್ ಕ್ಯಾಂಡಲ್ ಕ್ರಿಯೇಟ್ ಆದಂಥ ಒಂದು ರಿವರ್ಸಲ್ ಮೂವ್ನ ಕೊಡುತ್ತೆ ಅಂತ ಹೇಳ್ಬೋದು. ಬಟ್ ಇದೊಂದು ಸ್ಮಾಲ್ ರಿವರ್ಸಲ್ ಮೂವ್ ಆಗಿತ್ತು. ಪ್ರೀವಿಯಸ್ ರೆಸಿಸ್ಟೆನ್ಸ್ ಝೋನ್ ಹತ್ರ ಒಂದು ರೆಸಿಸ್ಟೆನ್ಸ್ ತಗೊಂಡು ನೆಕ್ಸ್ಟ್ ಡೌನ್ ಬರುತ್ತೆ. ಸೊ ಎಲ್ಲ ಟೈಮ್ ಫ್ರೇಮಲ್ಲಿ ವರ್ಕ್ ಆಗುತ್ತೆ. ನಾನು ಆಗಲೇ ಹೇಳಿದಾಗೆ 15 ಮಿನಿಟಲ್ಲಿ ಕ್ರಿಯೇಟ್ ಆಯಿತು ಅಂತೇಳಿ ನೆಕ್ಸ್ಟ್ ಕಪಲ್ ಆಫ್ 15 ಮಿನಿಟ್ವರೆಗೂ ಇರುತ್ತೆ. ಇಲ್ಲೊಂದು ಹ್ಯಾಮರ್ ಕ್ಯಾಂಡಲ್ ಕ್ರಿಯೇಟ್ ಆಗಿರೋದು ನಾವು ನೋಡ್ಬೋದು. ಶಾರ್ಪ್ ಡೌನ್ ಮೂವ್ನ ಕೊಡ್ತಾ ಇತ್ತು, ಸಪೋರ್ಟ್ ಲೆವೆಲ್ ಹತ್ರ ಈ ಸಪೋರ್ಟ್ ಲೆವೆಲನ್ನು ಬ್ರೇಕ್ ಡೌನ್ ಮಾಡುತ್ತೆ. ನೆಕ್ಸ್ಟ್ ಒಂದು ಹ್ಯಾಮರ್ ಕ್ಯಾಂಡಲ್ ಕ್ರಿಯೇಟ್ ಮಾಡುತ್ತೆ. ನೆಕ್ಸ್ಟ್ ಪ್ರೈಸ್ ಒಂದು ರಿವರ್ಸಲ್ ಮೂವ್ನ ಕೊಟ್ಟಿರೋದನ್ನು ನಾವು ನೋಡ್ಬೋದು. ಇಂಟ್ರಾಡೇ ಚಾರ್ಟಲ್ಲಿ ನಿಫ್ಟಿಯ ಇಂಟ್ರಾಡೇ ಚಾರ್ಟಲ್ಲಿ 15 ಮಿನಿಟ್ ಚಾರ್ಟಲ್ಲಿ ಒಂದು ಹ್ಯಾಮರ್ ಕ್ಯಾಂಡಲ್ ಕ್ರಿಯೇಟ್ ಆಗುತ್ತೆ, ಅಪ್ ಮೂವ್ನ ಕೊಡುತ್ತೆ. ಈ ರೀತಿ ಸಪೋರ್ಟ್ ಲೆವೆಲ್ ಹತ್ರ ಅಥವಾ ಸಪೋರ್ಟನ್ನು ಬ್ರೇಕ್ ಡೌನ್ ಮಾಡಿಕೊಂಡು ಒಂದು ಹ್ಯಾಮರ್ ಕ್ಯಾಂಡಲ್ ಕ್ರಿಯೇಟ್ ಆಯಿತು ಅಂತೇಳಿ ಅದನ್ನು ಬುಲಿಶ್ ಕ್ಯಾಂಡಲ್ ಅಂತ ನಾವು ಟ್ರೀಟ್ ಮಾಡ್ತೀವಿ. ಒಂದು ಪ್ರೈಸ್ ರಿವರ್ಸಲ್ ಆಗುತ್ತೆ ಅಂತ ನಾವು ಕನ್ಸಿಡರ್ ಮಾಡ್ಕೊಂಡು ಇಲ್ಲಿ ಬುಲಿಶ್ ಎಂಟ್ರಿನ ತೊಗೊಳ್ಬೋದು. ಹಾಗಾದರೆ 100% ಎಲ್ಲ ಸಲ ಈ ಪ್ಯಾಟರ್ನ್ ವರ್ಕ್ ಆಗುತ್ತೆ ಅಂತ ಕೇಳಿದ್ರೆ ಖಂಡಿತ ಇಲ್ಲ. ಈ ಪ್ಯಾಟರ್ನ್ ಒಂದಷ್ಟು ಫೇಲ್ ಕೂಡ ಆಗುತ್ತೆ. ಸೊ ಒಂದು ನಾವು ನೋಡಬೇಕಾದಂಥದ್ದು ಆ ಹ್ಯಾಮರ್ ಪ್ಯಾಟರ್ನ್ ಯಾವ ಪೊಸಿಷನಲ್ಲಿ ಕ್ರಿಯೇಟ್ ಆಗಿದೆ ಅನ್ನೋದನ್ನು. ಮೇಯ್ನ್ ಒಂದು ಸಪೋರ್ಟ್ ಲೆವೆಲ್ ಆಗಿರಬೇಕಾಗತ್ತೆ ಅಥವಾ ಸಪೋರ್ಟ್ ಲೆವೆಲ್ ಬ್ರೇಕ್ ಡೌನ್ ಆಗಿರಬೇಕಾಗತ್ತೆ. ನೆಕ್ಸ್ಟ್ ಪ್ರೀವಿಯಸ್ ಟ್ರೆಂಡ್ ಒಂದು ಶಾರ್ಪ್ ಡೌನ್ ಟ್ರೆಂಡ್ ಆಗಿರಬೇಕಾಗತ್ತೆ. ಆಗ ಆ ಕ್ಯಾಂಡಲ್ ಬೆಟರ್ ವರ್ಕ್ ಆಗುವಂಥ ಸಾಧ್ಯತೆ ಇದೆ. ಸೊ ಅದಕ್ಕೆ ನಾವು ಆ ಹ್ಯಾಮರ್ ಕ್ಯಾಂಡಲ್ಗಿಂತ ಕೆಳಗಡೆ ಸ್ಟಾಪ್ ಲಾಸನ್ನು ಇಟ್ಕೊಳ್ಳುವಂಥದ್ದು, ಹ್ಯಾಮರ್ ಕ್ಯಾಂಡಲ್ ಲೋಕ್ಕಿಂತ ಕೆಳಗಡೆ ಸ್ಟಾಪ್ ಲಾಸನ್ನು ಇಟ್ಕೊಳ್ಳುವಂಥದ್ದು. ಇನ್ ಕೇಸ್ ಫೇಲ್ ಆಯಿತು ಅಂತೇಳಿ ನಾವು ಅಲ್ಲಿ ಆ ಪೊಸಿಷನಿಂದ ಎಕ್ಸಿಟ್ ಆಗಬೇಕು ಅಂತ. ನೆಕ್ಸ್ಟ್ ಕನ್ಫರ್ಮ್ ಆದ ನಂತರ ನಾವು ಎಂಟ್ರನ್ನ ತೊಗೊಳ್ಬೇಕಾಗತ್ತೆ. ಹ್ಯಾಮರ್ ಕ್ಯಾಂಡಲ್ಗಿಂತ ಹೈಕ್ಕಿಂತ ಮೇಲೆ ಪ್ರೈಸಸ್ ಕ್ಲೋಸಿಂಗನ್ನು ಕೊಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನೀವು 15 ಮಿನಿಟ್ ಚಾರ್ಟಲ್ಲಿ ನೋಡ್ತಾ ಇದ್ದೀರಿ ಅಂತ ಹೇಳಿದ್ರೆ 15 ಮಿನಿಟ್ ಚಾರ್ಟಲ್ಲಿ ಒಂದು ಹ್ಯಾಮರ್ ಕ್ಯಾಂಡಲ್ ಕ್ರಿಯೇಟ್ ಆಯಿತು ಅಂತೇಳಿದ್ರೆ ನೆಕ್ಸ್ಟ್ ಕ್ಯಾಂಡಲ್ ಅಥವಾ ಅಟ್ಲೀಸ್ಟ್ 2-3 ಕ್ಯಾಂಡಲ್ ಒಳಗಡೆ ನೆಕ್ಸ್ಟ್ 15 ಮಿನಿಟ್ ಕ್ಯಾಂಡಲ್ ಒಂದು ಆ ಹ್ಯಾಮರ್ ಕ್ಯಾಂಡಲ್ ಹೈಕ್ಕಿಂತ ಮೇಲೆ ಕ್ಲೋಸಿಂಗನ್ನು ಕೊಡಬೇಕಾಗುತ್ತೆ. ಅದು ಕನ್ಫರ್ಮೇಷನನ್ನು ಕೊಡುತ್ತೆ. ಆ ಹ್ಯಾಮರ್ ಕ್ಯಾಂಡಲ್ ಲೋನ ಬ್ರೇಕ್ ಡೌನ್ ಮಾಡದೆ ಹ್ಯಾಮರ್ ಕ್ಯಾಂಡಲ್ಗಿಂತ ಹೈಕ್ಕಿಂತ ಮೇಲೆ ನೆಕ್ಸ್ಟ್ ಯಾವುದಾದ್ರೂ ಒಂದು ಇಮಿಡಿಯೇಟ್ಲಿ 15 ಮಿನಿಟ್ ಕ್ಯಾಂಡಲ್ ಒಂದು ಕ್ಲೋಸಿಂಗನ್ನು ಕೊಡಬೇಕಾಗುತ್ತೆ. ಅದು ಕನ್ಫರ್ಮೇಷನ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೀವು ಡೈಲಿ ಚಾರ್ಟಲ್ಲಿ ಒಂದು ಹ್ಯಾಮರ್ ಕ್ಯಾಂಡಲನ್ನು ನೋಡಿದ್ರಿ ಅಂತ ಹೇಳಿದ್ರೆ ನೆಕ್ಸ್ಟ್ 1 or 2 ಡೇಸಲ್ಲಿ ಆ ಹ್ಯಾಮರ್ ಕ್ಯಾಂಡಲ್ ಹೈಕ್ಕಿಂತ ಮೇಲೆ ಕ್ಲೋಸಿಂಗನ್ನು ಕೊಡಬೇಕಾಗುತ್ತೆ. ಡೈಲಿ ಚಾರ್ಟಲ್ಲಿ ಒಂದು ಕ್ಲೋಸಿಂಗನ್ನು ಕೊಡ್ತು ಅಂತ ಹೇಳಿದ್ರೆ ಅದು ಆ ಪ್ಯಾಟರ್ನ್ನ ಕನ್ಫರ್ಮೇಷನ್ ಆಗುತ್ತೆ. ಆಗ ನಾವು ಎಂಟ್ರಿನ ತೊಗೊಳ್ಬೋದು. ಪ್ಯಾಟರ್ನ್ ಕನ್ಫರ್ಮ್ ಆದ ನಂತರ ಎಂಟ್ರಿನ ತೊಗೊಳ್ಬೇಕಾಗುತ್ತೆ. ಇಮಿಡಿಯೇಟ್ಲಿ ಒಂದು ಹ್ಯಾಮರ್ ಕ್ಯಾಂಡಲ್ ಕ್ರಿಯೇಟ್ ಆಯಿತು ಅಂತ ಇಮಿಡಿಯೇಟ್ಲಿ ಎಂಟರ್ ಮಾಡೋದು ಅಷ್ಟು ಬೆಟರ್ ಆಪ್ಷನ್ ಅಲ್ಲ. ನೆಕ್ಸ್ಟ್ ಮೇ ಬಿ ಅದು ಫೇಲ್ ಆಗಿ ಡೌನ್ ಬರ್ಬೋದು. ಕನ್ಫರ್ಮೇಷನ್ಗೆ ನಾವು ವೆಯ್ಟ್ ಮಾಡಬೇಕಾಗುತ್ತೆ. ಸೊ ಇದೊಂದು ಪವರ್ಫುಲ್ ಪ್ಯಾಟರ್ನ್, ಒನ್ ಆಫ್ ದಿ ಫೇವ್ರೇಟ್ ಪ್ಯಾಟರ್ನ್ ಕೂಡ ಅಂತ ಹೇಳ್ಬೋದು. ಒಂದು ಶಾರ್ಪ್ ರಿವರ್ಸಲನ್ನು ಕೊಡುತ್ತೆ ಈ ಪ್ಯಾಟರ್ನ್ ಕ್ರಿಯೇಟ್ ಆದಾಗ.
ಈ ಪ್ಯಾಟರ್ನ್ ಯೂಸ್ ಮಾಡ್ಕೊಂಡು ನೀವು ಒಂದು ಬೆಟರ್ ಟ್ರೇಡಿಂಗ್ ಅಪಾರ್ಚುನಿಟಿಯನ್ನು ಫೈಂಡ್ ಔಟ್ ಮಾಡಬಹುದು, ಬೆಟರ್ ರಿಸ್ಕ್ ರಿವಾರ್ಡ್ ಇರುವಂತ ಟ್ರೇಡಿಂಗ್ ಅಪಾರ್ಚುನಿಟಿಯನ್ನು ಫೈಂಡ್ ಔಟ್ ಮಾಡಬಹುದು. ಟಾರ್ಗೆಟ್ ಅನ್ನು ನಾವು ನೆಕ್ಸ್ಟ್ ರೆಸಿಸ್ಟೆನ್ಸ್ ಲೆವೆಲ್ ವರೆಗೆ ನಮ್ಮ ಟಾರ್ಗೆಟ್ ಅನ್ನು ಇಟ್ಕೊಂಡು ಈ ಪೊಸಿಷನ್ ಅಲ್ಲಿ ಟ್ರೇಡ್ಗೆ ಎಂಟ್ರಿ ಆಗಬಹುದು. ಅದಾದ ನಂತರ ನೆಕ್ಸ್ಟ್ ಬರುವಂತದ್ದು ಒಂದು ಪ್ಯಾಟರ್ನ್ ಇನ್ವರ್ಟೆಡ್ ಹ್ಯಾಮರ್ ಪ್ಯಾಟರ್ನ್ ಅಂತ. ಸೊ ಇದು ಕಂಪ್ಲೀಟ್ಲಿ ಹ್ಯಾಮರ್ ಪ್ಯಾಟರ್ನ್ ಆಪೋಸಿಟ್ ರೀತಿಯಲ್ಲಿ ವರ್ಕ್ ಆಗುತ್ತೆ. ಇದು ಕೂಡ ಒಂದು ಬುಲ್ಲಿಶ್ ರಿವರ್ಸಲ್ ಪ್ಯಾಟರ್ನ್. ಇಲ್ಲಿ ಕೂಡ ಅಷ್ಟೇ ಸ್ಮಾಲ್ ರಿಯಲ್ ಬಾಡಿ ಇರುತ್ತೆ, ಇದು ಸ್ಮಾಲ್ ರಿಯಲ್ ಬಾಡಿ ಇರುತ್ತೆ. ರಿಯಲ್ ಬಾಡಿ ಇಲ್ಲಿ ಏನಾಗುತ್ತೆ ಬಾಟಮ್ ಅಲ್ಲಿ ಇರುತ್ತೆ, ಹ್ಯಾಮರ್ ಅಲ್ಲಿ ಟಾಪ್ ಅಲ್ಲಿ ಇರುತ್ತೆ, ಇಲ್ಲಿ ರಿಯಲ್ ಬಾಡಿ ಬಾಟಮ್ ಅಲ್ಲಿ ಇರುತ್ತೆ. ವೆರಿ ಸ್ಮಾಲ್ ಲೋವರ್ ಶಾಡೋ ಇರುತ್ತೆ, ಹ್ಯಾಮರ್ ಅಲ್ಲಿ ಅಪ್ಪರ್ ಶಾಡೋ ವೆರಿ ಸ್ಮಾಲ್ ಇರುತ್ತೆ, ಇಲ್ಲಿ ಲೋವರ್ ಶಾಡೋ ವೆರಿ ಸ್ಮಾಲ್ ಇರುತ್ತೆ. ಕಂಪ್ಲೀಟ್ಲಿ ಆಪೋಸಿಟ್ ಟು ಹ್ಯಾಮರ್ ಕ್ಯಾಂಡಲ್ ಅಂತ ಹೇಳ್ಬೋದು. ಅಪ್ಪರ್ ಶಾಡೋ ಇಲ್ಲಿ ರಿಯಲ್ ಬಾಡಿಗಿಂತ ಟ್ವೈಸ್ ಅಲ್ಲಿ ಇರುತ್ತೆ ಅಥವಾ ಡಬಲ್ ಇರುತ್ತೆ ಅಂತ ಹೇಳ್ಬೋದು. ಹಾಗೆ ಕಲರ್ ಆಫ್ ದಿ ಬಾಡಿ ನಾಟ್ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ. ಹಾಗೆ ಇದು ಮಾರ್ಕೆಟ್ ಡೌನ್ ಟ್ರೆಂಡ್ ಅಲ್ಲಿ ಇದ್ದಾಗ ಈ ಇನ್ವರ್ಟೆಡ್ ಹ್ಯಾಮರ್ ಕ್ಯಾಂಡಲ್ ಕ್ರಿಯೇಟ್ ಆಗುತ್ತೆ. ಮಾರ್ಕೆಟ್ ಡೌನ್ ಟ್ರೆಂಡ್ ಅಲ್ಲಿ ಬರ್ತಾ ಇರುತ್ತೆ, ಸೊ ಆಗ ಈ ಕ್ಯಾಂಡಲ್ ಕ್ರಿಯೇಟ್ ಆಗುತ್ತೆ. ಇದು ಕೂಡ ಒಂದು ಬುಲ್ಲಿಶ್ ರಿವರ್ಸಲ್ ಪ್ಯಾಟರ್ನ್. ಈ ಪ್ಯಾಟರ್ನ್ ಕ್ರಿಯೇಟ್ ಆದಾಗ ಪ್ರೈಸ್ ಒಂದು ಅಪ್ ಮೂವ್ನ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ನಾವು ಅಗೇನ್ ಆಕ್ಸಿಸ್ ಬ್ಯಾಂಕ್ನ ಚಾರ್ಟ್ ಅನ್ನು ನೋಡ್ತಾ ಇದೀವಿ. ಇಲ್ಲೊಂದು ಇನ್ವರ್ಟೆಡ್ ಹ್ಯಾಮರ್ ಪ್ಯಾಟರ್ನ್ ಕ್ರಿಯೇಟ್ ಆಗಿರುವಂಥದ್ದು. ಪ್ರೈಸ್ ಒಂದು ಡೌನ್ ಟ್ರೆಂಡ್ ಅಲ್ಲಿ ಇತ್ತು. ನೆಕ್ಸ್ಟ್ ಡೇ ಪ್ರೈಸ್ ಗ್ಯಾಪ್ ಡೌನ್ ಓಪನ್ ಆಗುತ್ತೆ, ಗ್ಯಾಪ್ ಡೌನ್ ಓಪನ್ ಆಗಿ ಒಂದು ಶಾರ್ಪ್ ಅಪ್ ಮೂವ್ನ ಕೊಡುತ್ತೆ. ನೆಕ್ಸ್ಟ್ ಹೈಯರ್ ಲೆವೆಲ್ ರಿಜೆಕ್ಟ್ ಆಗುತ್ತೆ, ರಿಜೆಕ್ಟ್ ಆಗಿ ಡೌನ್ ಬರುತ್ತೆ, ಡೌನ್ ಬಂದು ಕ್ಲೋಸಿಂಗ್ ಟೈಮಲ್ಲಿ ಬಾಟಮಲ್ಲಿ ಕ್ಲೋಸಿಂಗನ್ನು ಕೊಡುತ್ತೆ. ಸೊ ಇದೇನನ್ನು ಸಜೆಸ್ಟ್ ಮಾಡುತ್ತೆ ಅಂತ ಕೇಳಿದ್ರೆ ಪ್ರೈಸ್ ಡೌನ್ ಬರುತ್ತೆ ಇತ್ತು, ನೆಕ್ಸ್ಟ್ ಡೇ ಕೂಡ ಗ್ಯಾಪ್ ಡೌನ್ ಓಪನ್ ಆಗುತ್ತೆ. ಗ್ಯಾಪ್ ಡೌನ್ ಓಪನ್ ಆಗಿ ಪ್ರೈಸ್ ಡೌನ್ ಬರೋ ಬದಲು ಅಪ್ ಹೋಗುತ್ತೆ ಅಂತ ಹೇಳಿದ್ರೆ ಬುಲ್ಸ್ಗಳು ಅಲ್ಲಿ ಒಂದಷ್ಟು ಪವರ್ ಅನ್ನು ಹೊಂದಿದ್ದಾರೆ ಅನ್ನೋದನ್ನು ಸಜೆಸ್ಟ್ ಮಾಡುತ್ತೆ. ಬಟ್ ಅಟ್ ದ ಎಂಡ್ ಆಫ್ ದ ಡೇ ಸೆಲ್ಲರ್ಗಳು ಅಗೈನ್ ಪ್ರೈಸನ್ನು ಡೌನ್ ಸೈಡ್ ಪುಷ್ ಮಾಡ್ತಾರೆ. ಬಟ್ ಇದು ಏನನ್ನು ಸಜೆಸ್ಟ್ ಮಾಡುತ್ತೆ, ಪ್ರೈಸ್ ಅಪ್ ಸೈಡ್ ಹೋದ ಕಾರಣ ಬುಲ್ಸ್ಗಳು ಒಂದಷ್ಟು ಅಲ್ಲಿ ಪವರನ್ನು ಹೊಂದಿದ್ದಾರೆ ಅನ್ನೋದನ್ನು ಸಜೆಸ್ಟ್ ಮಾಡುತ್ತೆ. ಸೊ ಅದಾದ ನಂತರ ನಾವು ನೆಕ್ಸ್ಟ್ ಕ್ಯಾಂಡಲ್ಗೆ ವೇಟ್ ಮಾಡಬೇಕಾಗುತ್ತೆ, ಅಂದರೆ ನೆಕ್ಸ್ಟ್ ಒಂದಷ್ಟು ಪ್ರೈಸ್ ಆ್ಯಕ್ಷನ್ಗೆ ವೇಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಪ್ರೈಸ್ ಆ್ಯಕ್ಷನ್ ಆ ಇನ್ವರ್ಟೆಡ್ ಹ್ಯಾಮರ್ ಕ್ಯಾಂಡಲ್ನ ಹೈಕ್ಕಿಂತ ಮೇಲೆ ಕ್ಲೋಸಿಂಗನ್ನು ಕೊಡ್ತು ಅಂತೇಳಿ ಆ ಪ್ಯಾಟರ್ನಲ್ಲಿ ಸಕ್ಸಸ್ ಆಯಿತು, ಇಲ್ಲಿ ಕನ್ಫರ್ಮ್ ಆಯಿತು ಅನ್ನೋದನ್ನು ಇದು ಸಜೆಸ್ಟ್ ಮಾಡುತ್ತೆ. ಇಲ್ಲಿ ಬುಲ್ಸ್ಗಳು ಪವರನ್ನು ಹೊಂದಿರೋದು ಕರೆಕ್ಟ್ ಅಂತ ಇದು ಸಜೆಸ್ಟ್ ಮಾಡುತ್ತೆ. ಈ ರೀತಿ ಕ್ರಿಯೇಟ್ ಆದಾಗ ಇಲ್ಲಿ ಲೋ ಬ್ರೇಕ್ ಡೌನ್ ಆಗಬಾರ್ದು, ನೆಕ್ಸ್ಟ್ ಬ್ರೇಕ್ಔಟ್ ಆಗಬೇಕಾಗುತ್ತೆ. ನೆಕ್ಸ್ಟ್ ನಾವು ನೋಡ್ಬೋದು ಈ ಕ್ಯಾಂಡಲ್ ಲೋ ಬ್ರೇಕ್ ಡೌನ್ ಆಗೋದಿಲ್ಲ. ನೆಕ್ಸ್ಟ್ ಬುಲ್ಸ್ಗಳು ಅಗೇನ್ ಪ್ರೈಸ್ ಅನ್ನು ಅಪ್ ಸೈಡ್ ಪುಷ್ ಮಾಡ್ತಾರೆ, ಅಗೇನ್ ಸೆಲ್ಲರ್ಗಳು ಪ್ರೈಸ್ ಅನ್ನು ಡೌನ್ ಸೈಡ್ ಪುಷ್ ಮಾಡುವಂಥ ಪ್ರಯತ್ನ ಮಾಡ್ತಾರೆ. ಬಟ್ ಅಗೇನ್ ಬುಲ್ಸ್ಗಳು ಈ ಕ್ಯಾಂಡಲ್ಗಿಂತ ಹೈಕ್ಕಿಂತ ಮೇಲೆ ಕ್ಲೋಸಿಂಗನ್ನು ಮಾಡಲಿಕ್ಕೆ ಸಕ್ಸಸ್ ಆಗ್ತಾರೆ. ನೆಕ್ಸ್ಟ್ ಪ್ರೈಸ್ ಒಂದು ರಿವರ್ಸಲ್ ಮೂವ್ನ ಕೊಟ್ಕೊಂಡು ಪ್ರೈಸ್ ಅಪ್ ಮೂವ್ನ ಕೊಟ್ಟಿರೋದನ್ನು ನಾವು ನೋಡ್ತೀವಿ. ಸೊ ಇದಕ್ಕಿಂತ ಪವರ್ಫುಲ್ ಇರುವಂಥ ಪ್ಯಾಟರ್ನ್ ಹ್ಯಾಮರ್, ಬಟ್ ಇದು ಕೂಡ ಒಂದು ರಿವರ್ಸಲ್ ಪ್ಯಾಟರ್ನ್ ಆಗುತ್ತೆ. ಇದು ನಿಮಗೆ ಏನನ್ನ ಸಿಗ್ನಲ್ ಅನ್ನು ಕೊಡುತ್ತೆ, ಇಲ್ಲಿ ಟ್ರೆಂಡ್ ರಿವರ್ಸ್ ಆಗುವಂಥ ಸಾಧ್ಯತೆ ಇದೆ ಅನ್ನೋದನ್ನು ಕೊಡುತ್ತೆ. ಇದು ಕೂಡ ಅಷ್ಟೊಂದು ಸಪೋರ್ಟ್ ಲೆವೆಲ್ ಹತ್ರ ಫಾರ್ಮ್ ಆಗಬೇಕಾಗುತ್ತೆ, ಆಗ ಮಾತ್ರ ಒಂದಷ್ಟು ರಿವರ್ಸಲ್ ಬರುವಂಥ ಸಾಧ್ಯತೆ ಹೆಚ್ಚಿರುತ್ತೆ. ಮಿಡ್ಲಲ್ಲಿ ಎಲ್ಲೋ ಫಾರ್ಮ್ ಆಯಿತು ಅಂತೇಳಿ ಅಷ್ಟು ಪವರ್ಫುಲ್ ಅಲ್ಲ. ಸೊ ಇದು ಇಲ್ಲಿ ನಾವು ನೋಡ್ಬೋದು, ಇದೊಂದು ಸಪೋರ್ಟ್ ಲೆವೆಲ್. ಈ ಸಪೋರ್ಟ್ ಲೆವೆಲ್ ಹತ್ರನೇ ನೆಕ್ಸ್ಟ್ ಬಂದಾಗ ಒಂದು ಪ್ರೈಸ್ ರಿವರ್ಸಲ್ನ ಕೊಡುತ್ತೆ, ನೆಕ್ಸ್ಟ್ ಅಪ್ ಹೋಗುತ್ತೆ. ನೆಕ್ಸ್ಟ್ ಡೌನ್ ಬಂದರೂ ಕೂಡ ಅಗೇನ್ ಆ ಝೋನಲ್ಲಿ ಅಗೇನ್ ಒಂದು ಪ್ರೈಸ್ ಸಪೋರ್ಟ್ ಅಂತ ತಗೊಂಡು ಅಪ್ ಮೂವ್ನ ಕೊಡುತ್ತೆ. ನೆಕ್ಸ್ಟ್ ಇಲ್ಲೊಂದು ಚಾರ್ಟನ್ನು ನಾವು ನೋಡ್ತಾ ಇದ್ವಿ, ಹ್ಯಾಪಿಯೆಸ್ಟ್ ಮೈನ ಡೈಲಿ ಚಾರ್ಟನ್ನು ನೋಡ್ತಾ ಇದ್ವಿ. ಪ್ರೈಸ್ ಒಂದು ಶಾರ್ಪ್ ಡೌನ್ ಮೂವ್ನ ಕೊಡ್ತಾ ಇತ್ತು, ನಾವು ನೋಡ್ಬೋದು. ಇಲ್ಲೊಂದು ಇನ್ವರ್ಟೆಡ್ ಹ್ಯಾಮರ್ ಕ್ರಿಯೇಟ್ ಆಗುತ್ತೆ, ಡೌನ್ ಮೂವ್ನ ಕೊಡ್ತಾ ಇತ್ತು, ಪ್ರೈಸ್ ಅಪ್ ಸೈಡ್ ಪುಷ್ ಆಗುತ್ತೆ, ರಿಜೆಕ್ಟ್ ಆಗುತ್ತೆ, ಡೌನ್ ಸೈಡ್ ಬಂದು ಕ್ಲೋಸಿಂಗನ್ನು ಕೊಡುತ್ತೆ. ನೆಕ್ಸ್ಟ್ ಡೇ ಕೂಡ ಒಂದು ಇನ್ವರ್ಟೆಡ್ ಹ್ಯಾಮರ್ ಕ್ರಿಯೇಟ್ ಆಗುತ್ತೆ, ಕ್ಲಿಯರ್ ಆಗಿ ವಿಸಿಬಲ್ ಆಗ್ತಾ ಇರುವಂಥದ್ದು. ಪ್ರೈಸ್ ಅಪ್ ಸೈಡ್ ಪುಷ್ ಆಗುತ್ತೆ, ಸೆಲ್ಲರ್ಗಳು ಪ್ರೈಸನ್ನು ಡೌನ್ ಸೈಡ್ ಪುಷ್ ಮಾಡ್ತಾರೆ, ಇಲ್ಲಿ ಡೌನ್ ಸೈಡಲ್ಲಿ ಬಂದು ಕ್ಲೋಸಿಂಗನ್ನು ಕೊಡುತ್ತೆ. ಅದಾದ ನಂತರ ನೆಕ್ಸ್ಟ್ ಡೇ ನಾವಿಲ್ಲಿ ನೋಡ್ಬೋದು ಒಂದು ಶಾರ್ಪ್ ಬಿಗ್ ಬುಲ್ಲಿಶ್ ಕ್ಯಾಂಡಲ್ ಕ್ರಿಯೇಟ್ ಆಗುತ್ತೆ. ಈ ರೀತಿ ಕ್ರಿಯೇಟ್ ಆದಾಗ ಇದು ಕನ್ಫರ್ಮೇಷನನ್ನು ಕೊಡುತ್ತೆ ನಮಗೆ. ಇಲ್ಲಿ ಈ ಹೈಕ್ಕಿಂತ ಮೇಲೆ ಇನ್ವರ್ಟೆಡ್ ಹ್ಯಾಮರ್ನ ಹೈಕ್ಕಿಂತ ಮೇಲೆ ಒಂದು ಕ್ಲೋಸಿಂಗನ್ನು ಪ್ರೈಸ್ ಕೊಡುತ್ತೆ, ಬುಲ್ಸ್ಗಳು ಕಂಟ್ರೋಲನ್ನು ತಗೊಂಡ್ರು ಅಂತ ಇದು ಸಜೆಸ್ಟ್ ಮಾಡುತ್ತೆ. ನೆಕ್ಸ್ಟ್ ಅಪ್ ಕೊಡುತ್ತೆ, ಒಂದು ರಿಟ್ರೇಸ್ಮೆಂಟನ್ನು ಕೊಡುತ್ತೆ. ನೆಕ್ಸ್ಟ್ ಒಂದು ಶಾರ್ಪ್ ಟ್ರೆಂಡಲ್ಲಿ ರಿವರ್ಸ್ ಆಗಿರೋದನ್ನು ನಾವು ನೋಡ್ಬೋದು. ಹ್ಯಾಪಿಯೆಸ್ಟ್ ಮೈಂಡ್ನ ಟ್ರೆಂಡಲ್ಲಿ ಶಾರ್ಪ್ ರಿವರ್ಸ್ ಆಗುತ್ತೆ, ಇನ್ವರ್ಟೆಡ್ ಹ್ಯಾಮರ್ ಕ್ಯಾಂಡಲ್ ಮುಖಾಂತರ ರಿವರ್ಸಲನ್ನು ಕೊಡುತ್ತೆ. ಸೊ ಈ ಹಿಂದೆ ಇಲ್ಲಿ ಏನಾದರೂ ಸಪೋರ್ಟ್ ಲೆವೆಲ್ ಇತ್ತ ನಾವು ನೋಡಿದರೆ ಈ ಸಪೋರ್ಟ್ ಲೆವೆಲನ್ನು ಡೌನ್ ಸೈಡಲ್ಲಿ ಬ್ರೇಕ್ ಡೌನ್ ಮಾಡುತ್ತೆ. ಇದೊಂದು ಸಪೋರ್ಟ್ ಲೆವೆಲ್, ಇದೊಂದು ಸಪೋರ್ಟ್ ಝೋನ್ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಇಲ್ಲಿ ಡೌನ್ ಸೈಡಲ್ಲಿ ಬ್ರೇಕ್ ಡೌನ್ ಮಾಡುತ್ತೆ, ಸಪೋರ್ಟನ್ನು ಬ್ರೇಕ್ ಡೌನ್ ಮಾಡುತ್ತೆ. ಇಲ್ಲಿ ನಾವೇನು ಥಿಂಕ್ ಮಾಡ್ತೀವಿ, ಸಪೋರ್ಟ್ ಬ್ರೇಕ್ ಡೌನ್ ಆಯಿತು, ನೆಗೆಟಿವ್ ಆಯಿತು ಅಂತ ನಾವು ಥಿಂಕ್ ಮಾಡ್ತೀವಿ. ಬಟ್ ನೆಗೆಟಿವ್ ಆಗುತ್ತೆ, ನೆಗೆಟಿವ್ ಆದ ನಂತರ ನಾವು ಪ್ರೈಸ್ ಆ್ಯಕ್ಷನನ್ನು ನೋಡಬೇಕಾಗುತ್ತೆ. ಪ್ರೈಸ್ ಆ್ಯಕ್ಷನನ್ನು ನೋಡಿದಾಗ ಬ್ರೇಕ್ ಡೌನ್ ಆದಾಗ ಸೆಲ್ಲಿಂಗ್ ಕಂಟಿನ್ಯೂ ಆಗೋದಿಲ್ಲ, ಇಲ್ಲೊಂದು ಇನ್ವರ್ಟೆಡ್ ಹ್ಯಾಮರ್ ಪ್ಯಾಟರ್ನ ಕ್ರಿಯೇಟ್ ಮಾಡುತ್ತೆ. ಬುಲ್ಸ್ಗಳು ಪ್ರೈಸನ್ನು ಅಪ್ ಸೈಡ್ ಪುಷ್ ಮಾಡುವಂಥ ಪ್ರಯತ್ನ ಮಾಡ್ತಾರೆ. ಸೊ ನೆಗೆಟಿವ್ ಇತ್ತು, ಇಲ್ಲಿ ಬುಲ್ಸ್ಗಳು ಒಂದಷ್ಟು ಕಂಟ್ರೋಲ್ ಅಂತ ತಗೊಂಡ್ರು. ಪ್ರೈಸ್ ಬ್ರೇಕ್ ಡೌನ್ ಆಗುವಾಗ ಎಂಟರ್ ಆದಂಥದ್ದು ವೀಕ್ ಸೆಲ್ಲರ್ಗಳು ಅಂತ ಇದು ಸಜೆಸ್ಟ್ ಮಾಡುತ್ತೆ. ನೆಕ್ಸ್ಟ್ ಪ್ರೈಸ್ ಈ ಇನ್ವರ್ಟೆಡ್ ಹ್ಯಾಮರ್ ಕ್ಯಾಂಡಲ್ಗಿಂತ ಮೇಲೆ ಕ್ಲೋಸಿಂಗನ್ನು ಕೊಟ್ಟಾಗೋದು ಕನ್ಫರ್ಮ್ ಆಗುತ್ತೆ. ಯಾಕೆ ಕೇಳಿದರೆ ಈ ಟಾಪ್ಗೆ ರೀಚ್ ಆದಾಗ, ಇಲ್ಲಿ ಈ ದಿನದ ಹೈಗೆ ರೀಚ್ ಆದಾಗ ಸೆಲ್ಲರ್ಗಳು ಪ್ರೈಸನ್ನು ಡೌನ್ ಸೈಡ್ ಪುಷ್ ಮಾಡಿರ್ತಾರೆ. ಸೊ ಹಾಗಾಗಿ ಆ ಹೈ ಇನ್ವರ್ಟೆಡ್ ಹ್ಯಾಮರ್ನ ಹೈ ಏನಾಗುತ್ತೆ, ಒಂದು ಬಿಗ್ಗೆಸ್ಟ್ ರೆಸಿಸ್ಟೆನ್ಸ್ ಆಗುತ್ತೆ. ನೆಕ್ಸ್ಟ್ ಬುಲ್ಸ್ಗಳು ಆ ರೆಸಿಸ್ಟೆನ್ಸ್ ಝೋನ್ಗಿಂತ ಮೇಲೆ ಪ್ರೈಸನ್ನು ಕ್ಲೋಸ್ ಮಾಡಿದ್ರು ಅಂತ ಹೇಳಿದ್ರೆ ಇಲ್ಲಿ ಬ್ಯಾರ್ಗಳು ಕಂಟ್ರೋಲನ್ನು ತಗೊಂಡ್ರು. ಯಾರು ಈ ದಿನ ಸೆಲ್ಲಿಂಗನ್ನು ಮಾಡಿರ್ತಾರೆ ಅವರು ತುಂಬ ಏನು ಪವರ್ಫುಲ್ ಅಲ್ಲ ಅನ್ನೋದನ್ನೋದು ಸಜೆಸ್ಟ್ ಮಾಡುತ್ತೆ. ಹಾಗಾಗಿ ಆ ಕ್ಯಾಂಡಲ್ಗಿಂತ ಮೇಲೆ ಕ್ಲೋಸಿಂಗನ್ನು ಕೊಟ್ಟಾಗ ಅದು ಬೆಟರ್ ಆಗುತ್ತೆ, ಅಲ್ಲಿ ಕನ್ಫರ್ಮ್ ಆಗುತ್ತೆ. ಆಗ ನಾವು ಒಂದು ಪಾಸಿಟಿವ್ ಎಂಟ್ರಿನ ಸ್ಟಾಕನ್ನು ಬೈ ಮಾಡ್ಬೋದು, ಇನ್ವರ್ಟೆಡ್ ಹ್ಯಾಮರ್ನ ಲೋಕ್ಕಿಂತ ಕೆಳಗಡೆ ಸ್ಟಾಪ್ ಲಾಸ್ ಅನ್ನು ಇಟ್ಕೊಂಡು. ಸೊ
ಇದಿಷ್ಟು ಎರಡು ಬುಲ್ಲಿಶ್ ರಿವರ್ಸಲ್ ಪ್ಯಾಟರ್ನ್ಗಳಾಗತ್ತೆ. ಈ ಪ್ಯಾಟರ್ನ್ಗಳು ಕ್ರಿಯೇಟ್ ಆದಾಗ ಡೌನ್ ಟ್ರೆಂಡಲ್ಲಿ ಇದ್ದಂಥ ಟ್ರೆಂಡ್ ಚೇಂಜ್ ಆಗಿ ಅಪ್ ಟ್ರೆಂಡ್ಗೆ ಹೋಗುತ್ತೆ. ಈ ಎರಡು ಪ್ಯಾಟರ್ನಲ್ಲಿ ಮೋಸ್ಟ್ ಪವರ್ಫುಲ್ ಇರುವಂಥದ್ದು ಹ್ಯಾಮರ್ ಪ್ಯಾಟರ್ನ್. ಅದನ್ನು ಒಂದಷ್ಟು ಮಾಸ್ಟರ್ ಮಾಡಿ, ಅದನ್ನು ಒಂದಷ್ಟು ಪ್ರಾಕ್ಟೀಸ್ ಮಾಡಿ, ಒಂದಷ್ಟು ಚಾರ್ಟ್ಗಳನ್ನು ಅಬ್ಸರ್ವ್ ಮಾಡಿ ಯಾವ ಕಂಡೀಷನಲ್ಲಿ ಇದು ವರ್ಕ್ ಆಗಿದೆ, ಯಾವ ಕಂಡೀಷನಲ್ಲಿ ವರ್ಕ್ ಆಗಲಿಲ್ಲ ಅಂತ. ಇನ್ನು ಮುಂದಿನ ವಿಡಿಯೋದಲ್ಲಿ ಇನ್ನೊಂದಿಷ್ಟು ಪ್ರೈಸ್ ಪ್ಯಾಟರ್ನ್ಗಳನ್ನು ಡಿಸ್ಕಸ್ ಮಾಡೋಣ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತೇಳಿ ಲೈಕ್ ಮಾಡಿ, ನಿಮ್ಮ ಸಜೆಷನ್ಸನ್ನು ಕಮೆಂಟ್ ಮಾಡಿ. ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.